ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. I like it, I like it, I like it. All I wanna say is that my love is gonna make your day. Baby, baby, it's the way the music makes your body shake. All I wanna say is that my love is gonna make your day. Baby, baby, it's the way the music makes your body shake. Hi friends, ladies and gentlemen. ನಾನ್ ಡ್ಯಾನ್ಸ್ ನೋಡಿ ಎಲ್ಲ ಫಿದಾಗಿದ್ದೀರಾ ಗೊತ್ತು. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ನಿಮ್ಮನ್ನ ನೀವೇ ಲೈಕ್ ಮಾಡ್ಕೊಂಡ್ರೆ ಆಗಲ್ಲ ಕೊರಿ, ಜನನು ಲೈಕ್ ಮಾಡ್ಬೇಕು, ನೋಡೋರು ಲೈಕ್ ಮಾಡ್ಬೇಕು. ಶ್ವೇತು ಖಂಡಿತವಾಗ್ಲೂ ಮಾಡ್ತಾರೆ. ಈ ಕಾರ್ಯಕ್ರಮ ಮುಂದುವರ್ಸು ಶ್ವೇತು, ಅವ್ರು ಮಾಡೋದ್ ಮಾಡ್ತಾರೆ. ಓಕೆ, ನಮಸ್ಕಾರ ಕರ್ನಾಟಕ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೂ ಒಬ್ಬಳೆ ನಿಲ್ಲುವಂತ ಸ್ವಾಭಿಮಾನ, ಅರಸಿಯರನ್ನು ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್ಸ್. Special partner Continental Malgudi Filter Coffee, Sadhguru Ayurveda Gram Floor Soap, digital streaming partner ZEE5. ಸೆಮಿಫೈನಲ್ ಮಹಿಳೆಯರ ವಿಜಯದ ಕಹಳೆ ಸೂಪರ್ ಕ್ವೀನ್ ವಿಜಯೋತ್ಸವವನ್ನ ನಿನ್ನೆಯಿಂದ ಡಾನ್ಸ್ ಮೂಲಕ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಇಲ್ಲಿ ಗೆಲುವೇ ಕುಣಿತಾ ಇದೆ, ಕ್ವೀನ್ಗಳು ಗೆಲುವನ್ನ ಕುಣಿಸ್ತಾ ಇದ್ದಾರೆ. ಇದೇ ಜೋಶಲ್ಲಿ ಮುಂದುವರಿಸೋಣ ಸೂಪರ್ ಕ್ವೀನ್ ಸೆಮಿಫೈನಲ್. ವಿಜೇತ ಕ್ವೀನ್ಗೆ ಸಿಗಲಿದೆ 11.5 ಲಕ್ಷ ಮೌಲ್ಯದ ಚಿನ್ನದ ಕಿರೀಟ. ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಬೆಂಗಳೂರು. ಇವತ್ತು ಫಸ್ಟ್ ಪರ್ಫಾರ್ಮೆನ್ಸ್ ಯಾರು ಬರ್ತಾ ಇದ್ದಾರೆ? ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇರುವಂತ ಮೊದಲನೇ ಪರ್ಫಾರ್ಮರ್ಸ್. ಯಾಕ್ರಿ, ಏನಾಯ್ತು ಮತ್ತೆ ನಿಮ್ಗೆ? ಈಗ ಬರ್ತಾ ಇರೋದು ಯಾರು ಗೊತ್ತಾ? ಯಾರು? ನವರಸ ನಾಯಕಿ ಚಂದ್ರಕಲಾ. ಅವ್ರಿಗೆ ಇನ್ನೊಂದ್ಸಲ ತಮ್ಮ ನವರಸ ನಾಯಕಿ. ಈಗ ಇಡೀ ವೇದಿಕೆಯನ್ನ ಕುಣಿಸುವಂತ ಸಮಯ. ದೂರದಿಂದ ಒಂದಂತ ಸುಂದರಾಂಗ ಜಾಣ ಅಂತ ಅವರ ಸ್ನೇಹಿತೆ ಉಮಾ ಅವರ ಜೊತೆ ಧೂಳೆಪ್ಸೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಚಂದ್ರಕಲಾ ಮೋಹನ್ ಅಮ್ಮ ಹಾಗೂ ಅವರ ಗೆಳತಿ ಉಮಾ ಅವರು. ನೋಡಿ ಇಲ್ಲಿ ಇಬ್ರು 2 ಡಾಲ್ಗಳು ಬಂದೇನೋ ಡಾನ್ಸ್ ಮಾಡ್ತಿದ್ದಾರೆ. ಆ ಎನರ್ಜಿ ಏನು, ಆ ಸ್ಮೈಲ್ ಏನು, ಎಂತ ಸಾಂಗ್ಸ್
ಸೆಲೆಕ್ಷನ್ ಇದು. ಈ ಸಾಂಗ್ ಬರ್ತಿದಾಗ ಎಲ್ಲರೂ ಕುಡಿತಾ ಇರ್ತೀವಿ. ನೀವು ಅಷ್ಟೇ ಇವ್ರ ಜೊತೆ ಒಳ್ಳೆ ಸಾಥ್ ಕೊಟ್ಟು ಉಮಾ ಅಮ್ಮ ಅವ್ರಿಗೆ ಬರ್ಲಿಪ್ಪ ಜೋರಾದ ಚಪ್ಪಾಳೆ. ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರು, ಎಲ್ಲಾರನ್ನೂ ಕುಣಿಸ್ಬಿಟ್ರಿ. ಥ್ಯಾಂಕ್ ಯು. ಅಮ್ಮ ನೀವ್ ಹೇಳಿ ನಿಮ್ಮ ಫ್ರೆಂಡ್ ಬಗ್ಗೆ, ಅವ್ರ ಪರಿಚಯ ಮಾಡ್ಕೊಡಿ. ಇವಳು ಉಮಾ ಅಂತ, ನನ್ನ 20 ವರ್ಷದ ಸ್ನೇಹಿತೆ ಇವಳು. ನನ್ನ ಕಷ್ಟ ಸುಖದಲ್ಲಿ ಎಲ್ಲಾ ಭಾಗಿಯಾಗುವಂತ ಪ್ರಾಣ ಗೆಳತಿ ಅಂದ್ರೆ ತಪ್ಪಾಗೋದಿಲ್ಲ. ಪಾಪ ಅವಳಿಗೆ ಎಷ್ಟು ಬಿಸಿ ಇದ್ದಾಳೆ ಅಂದ್ರೆ ಈ ಮಂತ್ ಎಂಡ್ ಮಗಳ ಮದ್ವೆ, ಆ ಮದ್ವೆ ಬಿಸಿಲಿ ವರ್ಕ್ ಮಾಡ್ತಿದ್ದಾಳೆ ಜೊತೆಗೆ. ಹಿಂಗ್ ಬಾರೆ ಒಂದ್ಸರಿ ಅಂದ್ರೆ ಇವಳಿಗೇನೋ ಈ ಒಂದು ದೊಡ್ಡ ವೇದಿಕೆಯಲ್ಲಿ ಇವಳಿಗೆ ಒಂದ್ಸರಿ ಕರ್ಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಸರಿ ಈ ಮುಖಾಂತರ ಕರ್ಸ್ಕೊಳ್ಳೋಣ ಅನ್ನೋದು ನನಗೆ ಮನ್ಸಲ್ಲಿ ಇದ್ದಿದ್ದು. ಅವಳಿಗೆ ಹೇಳಿದೆ, ಪಾಪ ಬಿಸಿ ಅಷ್ಟಿದ್ದು ಬರ್ತೀನಿ ಕಣೆ, ಒಂದೇ ಮಾತು. ಅವಳಿಗೆ ಇಷ್ಟ ಆಕ್ಚುಲಿ ಡಾನ್ಸು, ಈ ತರದ್ ವೇದಿಕೆ ಎಲ್ಲ ತುಂಬಾ ಇಷ್ಟ ಅವಳಿಗೆ, ತುಂಬಾ ಮಜಾ ಮಾಡ್ತಾಳೆ. ಸೊ ಹಂಗಾಗಿ ಕರೆದೆ, ಆಯ್ತು ಕಣೆ ಬರ್ತೀನಿ ಅಂತ ಬಂದ್ಲು. ಸೊ ಅವಳಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು. ಸ್ವೀಟ್, ವೆರಿ ಸ್ವೀಟ್. ಉಮಾರೆ, you are very beautiful. What is your age? ಆನೆಸ್ಟ್ಲಿ ಸ್ಪೀಕಿಂಗ್, ನಾನು ಏಜ್ ಹೇಳ್ಕೊಳ್ಳೋದ್ರಲ್ಲಿ ಯಾವತ್ತೂ ಸುಳ್ಳು ಹೇಳಲ್ಲ. ಐ ಆಮ್ 59 ರನ್ನಿಂಗ್. ಮೇ 29ಕ್ಕೆ 60 ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಸೊ ಐ ಆಮ್ ಸೋ ಹ್ಯಾಪಿ. 59 ಇದ್ದಂಗಿಲ್ಲ, 15 ಇದ್ದಂಗಿದೆ. ಮ್ಯಾಮ್ ನೀವ್ ಹೇಳಿ, ಇವ್ರ ಜೊತೆ ಈ ಸ್ಟೇಜ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದು ನಿಮ್ಗೆ ಎಷ್ಟು ಖುಷಿ ಕೊಡ್ತು? ಇಲ್ಲ, ನಂಗೆ ತುಂಬಾ ಸಂತೋಷ ಆಯ್ತು. ಯಾವಾಗ್ಲಾದ್ರೂ ಒಂದ್ಸಲ ಮಾಡ್ಬೇಕು ಅನ್ನೋದಂತೂ ಆಸೆ ಆಯ್ತು. ಯಾಕಂದ್ರೆ ಜೀ ಕನ್ನಡ ನೋಡ್ತಾ ಇದ್ದಾಗ ಒಂದ್ಸಲನಾದ್ರೂ ಹೋಗ್ಬೇಕು ಅಂತ. ಹಾಗಾದ್ರೆ ನಾನು ಏನ್ ಅನ್ಕೊಂಡಿದ್ನೋ ಅದು ಮ್ಯಾನಿಫೆಸ್ಟ್ ಆಗಿದೆ. ಸೊ ಇವತ್ತಿಲ್ಲಿ ಬಂದಿದ್ದೀನಿ. ಸೂಪರ್. ಅನ್ಕೊಂಡಿದ್ದು ಮ್ಯಾನಿಫೆಸ್ಟ್ ಆಗಿ ಇವತ್ತು ಸ್ಟೇಜ್ ಮೇಲೆ ಬಂದು ಬ್ಯೂಟಿಫುಲ್ ಆಗಿ ಡಾನ್ಸ್ ಮಾಡಿದ್ರಿ ಮೇಡಮ್. ರಾಘು, ಈ ಬ್ಯೂಟಿಫುಲ್ ಚೆಲುವೆಯರ ಡಾನ್ಸ್ ಪರ್ಫಾರ್ಮೆನ್ಸ್ ಹೇಗಿತ್ತು? ಈ ಸಾಂಗ್ ಕೇಳ್ತಿದ್ದಾಗ ಎಂಜಾಯ್ ಮಾಡ್ತಿದ್ರಿ ಅಲ್ವಾ? ಸಾಂಗ್ ಶುರು ಆದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಜೋಶ್. ಸುಮ್ನೆ ಇಡೀ ಸಾಂಗ್ ಮುಗಿಯೋವರೆಗೂ ಸುಮ್ನೆ ಕುತ್ಕೊಳ್ಳಕ್ಕೆ ಆಗಲ್ಲ, ಆ ತರ ಫಸ್ಟ್ ಆಫ್ ಆಲ್ ಸಾಂಗ್ ಅಲ್ಲಿ ಜೋಶ್ ಇದೆ. ಆಮೇಲೆ ಕೊರಿಯೋಗ್ರಫಿಲಿ ಒಂದು ತುಂಟತನ ಇದೆ. ಆ ತುಂಟತನದಲ್ಲಿ ಇವ್ರಿಬ್ರು ತುಂಟಿರು. ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಕೊಂಡು ಡಾನ್ಸ್ ಮಾಡಿದ್ರು ಚಂದ್ರಕಲಾ ಅಮ್ಮ ಆಮೇಲೆ ಉಮಾ ಅವರು. ಅಮ್ಮ ಥ್ಯಾಂಕ್ ಯು ಸೋ ಮಚ್, ನೀವು ಬಂದು ಡಾನ್ಸ್ ಮಾಡಿದಕ್ಕೆ ಇವತ್ತು. ಆಮೇಲೆ ಅದೇ ಈ ತಿಂಗಳು ಕೊನೆಯಲ್ಲಿ ಮಗಳು ಮದ್ವೆ ಅಂತ ಹೇಳಿದ್ರು. ಸೊ ಒಂಥರ ಪ್ರಾಕ್ಟೀಸ್ ಆಯ್ತಲ್ವಾ, ಇವಾಗ ಒಂದು ಟ್ರೆಂಡ್ ಅಲ್ವಾ ಇವಾಗ, ಮೆಹಂದಿ ಅದಕ್ಕೊಂದು ಡಾನ್ಸ್, ಸಂಗೀತ ಸೆರೆಮನಿ, ಆಮೇಲೆ ಮದ್ವೆ ಆಗಿ ಮುಗಿಯೋವರೆಗೂ ಡಾನ್ಸ್ ಮಾಡ್ತಾನೆ ಇರ್ತಾರೆ ಇವಾಗ. ಸೊ ನಿಮಗೆ ಎಷ್ಟು ಖುಷಿ ಆಯ್ತಮ್ಮ ಇವತ್ತು ಅವ್ರ ಜೊತೆ ಡಾನ್ಸ್? ನನಗೆ ಇದೊಂದು ಕನ್ಸಿತ್ತು ನನಗೆ ಆಕ್ಚುಲ್ ಆಗಿ. ಇವಳು ಸೀರಿಯಲ್ ನೆಲ್ಲ ಮಾಡ್ತಾ ಇದ್ದಾಗೆಲ್ಲ ನೋಡುವೆ ಕೂತ್ಕೊಂಡು. ಬಟ್ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಫೋನ್ ಮಾಡ್ಬಿಡ್ತಿದ್ದೆ ಇಮ್ಮಿಡಿಯೇಟ್ ಆಗಿ. ನೆನೆ ಈ ತರ ಮಾಡಿದ್ಯಾ, ಚೆನ್ನಾಗಿಲ್ಲ, ಇದು ಚೆನ್ನಾಗಿ ಕಾಣ್ತಾ ಇದೆಯಾ, ಇದೆಲ್ಲ ಹೇಳ್ತಾ ಇದೆ. ಸ್ವಲ್ಪ ಕಾಸ್ಟ್ಯೂಮ್ ಕರೆಕ್ಷನ್ಸ್ ಹೇಳ್ತಾ ಇದೆ, ಹಂಗೆಲ್ಲ ಮಾಡ್ಕೋಬೇಡ, ಚೆನ್ನಾಗಿರಲ್ಲ ಅಂತ. ಅಂದ್ರೆ ಒಳ್ಳೆ ಫ್ರೆಂಡ್ ನೀವು, ಸರಿಯಾದ ನಿಜವಾದ ಫ್ರೆಂಡ್. ಮಾಡಿದ್ನೆಲ್ಲ ಚೆನ್ನಾಗಿದೆ, ನೀನೇ ಇಂದ್ರ ಚಂದ್ರ ಅನ್ನೋದ್ರ ಬದಲು ಇದು ನೋಡೋ ಡಬ್ಬಾ ತರ ಇತ್ತು. ಸ್ವಲ್ಪ ಚೆನ್ನಾಗಿ ಇನ್ನು ಕೆಲಸ ಮಾಡಿ. ಹೌದು, ನೀವ್ ಹೇಳ್ದಂಗೆ ಮೇಕಪ್ ಜಾಸ್ತಿ ಆದ್ರೆ ಇಮಿಡಿಯೇಟ್ ಫೋನ್ ಮಾಡಿ, ಏನೇ ಆತರ ಬೂದಿ ತರ ಮಾಡ್ಕೊಂಡಿದ್ಯಾ, ಚೆನ್ನಾಗಿ ಮಾಡ್ಕೊ, ಸ್ವಲ್ಪ ಯಾಕೆ ಚೆನ್ನಾಗಿ ಮಾಡ್ಕೋತಿದ್ದಲ್ಲ ನೀನು ಅಂತ. ಇಷ್ಟೇ ಚೆನ್ನಾಗಿ ನಗ್ನಾಗ್ತಾ ಇರಿ, ಜೊತೆಯಾಗಿರಿ ಅಂತ ಹೇಳಕ್ ಬಯಸ್ತೀನಮ್ಮ. ಥ್ಯಾಂಕ್ ಯು ಸೋ ಮಚ್. ಏನ್ ಗೊತ್ತಾ, ರಾಘು ಅವ್ರು ಹೇಳಿದ್ರು ನಾನು ಎಲ್ಲಿ ಕೂತ್ಕೊಳಕ್ ಆಗ್ಲಿಲ್ಲ ಸಾಂಗ್ ಕೇಳ್ತಿದ್ದಾಗೆ ಅಂತ. ಯಾಕೆ ಕೂತ್ಕೋಬೇಕು, ಈ ಚೆಲುವರ ಜೊತೆ ನೀವು ಡಾನ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬನ್ನಿ ರಾಘು. ಪರ್ಫಾರ್ಮೆನ್ಸ್. ಸೊ ಚಂದ್ರ ಮ್ಯಾಮ್ ಅಂಡ್ ಉಮಾ ಮ್ಯಾಮ್ ತುಂಬಾ ಚೆನ್ನಾಗಿತ್ತು ನಿಮ್ಮ ಇಬ್ಬರ ಪರ್ಫಾರ್ಮೆನ್ಸ್. ಅಂಡ್ ಐ ಥಿಂಕ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿ ಇತ್ತು. ದ ಹೋಲ್ ಮೂಡ್ ವಾಸ್ ಸೋ ನೈಸ್ ಆಸ್ ಆಲ್ವೇಸ್. ಚಂದ್ರ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅವರು ಒಂಥರ ಹೇಳ್ದಂಗೆ ಅಂದ್ರೆ ವೆರಿ ಬೋಲ್ಡ್ ಎಕ್ಸ್ಪ್ರೆಷನ್ಸ್ ಅಂಡ್ ವೆರಿ ಕ್ಯೂಟ್, ವೆರಿ ನೈಸ್ ಡಾನ್ಸಿಂಗ್. ಅಂಡ್ ಐ ಥಿಂಕ್ ಉಮಾ ಮ್ಯಾಮ್ ಅವರ ಎಕ್ಸ್ಪೀರಿಯನ್ಸ್ ಹೇಳಿದ್ರು, ಫಸ್ಟ್ ಟೈಮ್ ಅವರು ವೇದಿಕೆ ಮೇಲೆ ಬಂದು ಈ ತರ ಒಂದು ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿರುವಂತದ್ದು. ಬಟ್ ಹಾನೆಸ್ಟ್ಲಿ ನಿಮ್ಮಿಬ್ರು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೀವು ಹೋಗೇ ಬಾರ ಅಂತ ಮಾತಾಡ್ಕೊಳ್ತಿರೋದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಸ್ಟ್ರಾಂಗ್ ಇದೆ ನಿಮ್ಮ ಬಾಂಡಿಂಗ್. ಅಂಡ್ ಇನ್ನೊಂದೇನ್ ಗೊತ್ತಾ, ಚಂದ್ರ ಮ್ಯಾಮ್ ವೇದಿಕೆ ಮೇಲೆ ಬಂದಾಗೆಲ್ಲ ತುಂಬಾ ಡೆಕ್ಡ್ ಅಪ್ ಆಗಿ, ಅಂದ್ರೆ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಪರ್ಫೆಕ್ಟ್ ಅಂಡ್ ನೀಟ್. ಶಿ ಪ್ರೆಸೆಂಟ್ ಹರ್ ಸೆಲ್ಫ್ ಸೋ ವೆಲ್. ಅಂಡ್ ಈ ಹಾಡಲ್ಲೂ ಅಷ್ಟೇ ವೆರಿ ಗುಡ್ ಕಾಸ್ಟ್ಯೂಮ್, ತುಂಬಾ ಚೆನ್ನಾಗಿ ಕಾಸ್ಟ್ಯೂಮ್ ಮಾಡಿದ್ದಾರೆ ನಿಮ್ಗೆ. ಅಂಡ್ ಗುಡ್ ಮೇಕಪ್ ಅಂಡ್ ನೈಸ್ ಕೊರಿಯೋಗ್ರಫಿ ಅಂಡ್ ಡಾನ್ಸಸ್ ಕೂಡ ತುಂಬಾ ಚೆನ್ನಾಗಿ ನಿಮ್ಮ ಒಟ್ಟಿಗೆ ಕೋಆರ್ಡಿನೇಷನ್ ಇತ್ತು ಅವ್ರದ್ದು. ಅಂಡ್ ವಂಡರ್ಫುಲ್ ಟು ವಾಚ್ ದಿಸ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ರಚಿತಾ ಅವರೇ, ಥ್ಯಾಂಕ್ ಯು. ವೆರಿ ಸ್ವೀಟ್, ತುಂಬಾ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದ್ರಿ ಇಬ್ರು. ಅಂಡ್ ನಿಮ್ಮ ಫ್ರೆಂಡ್ಶಿಪ್ ಹೀಗೆ ಇರ್ಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಣ್ಣು ಹೆಜ್ಜೆ ಹಾಕಿದ್ರೆ ಅಲ್ಲಿ ಸಂಭ್ರಮ ಖಂಡಿತವಾಗ್ಲೂ ಇದ್ದೇ ಇರುತ್ತಪ್ಪ. ಕಲ್ಲು ಕಲ್ಲಿನಲ್ಲೂ ಕನ್ನಡ ಕೇಳಿಸೋದಿಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಪ್ರೀತಿಯ ಗುಂಡಮ್ಮ ಗೀತಾ ಭಾರತಿ ಭಟ್ ಹಾಗೂ ಜಿ ಕುಟುಂಬದ ಆತ್ಮೀಯ ಸ್ವಾತಿ ಅಮ್ಮ. ಸ್ವಾತಿ ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಗೀತಾ ಅವರೇ, ಈಗ ನೀವು ಸ್ವಾತಿ ಮ್ಯಾಮ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ ಏನೋ ಒಂದು ಸ್ಪೆಷಲ್ ಆಗಿ ಏನೋ ಒಂದು ವಿಶೇಷತೆ ಇರುತ್ತೆ, ಅದೇನು ಅಂತ ಹೇಳಿ. ಬ್ರಹ್ಮಗಂಟು ಇಂದ ನನಗೆ ಸಿಕ್ಕಿರೋ ದೊಡ್ಡ ಗಿಫ್ಟ್ ಸ್ವಾತಿ ಅಮ್ಮ. ನನಗೆ ನಾನು ಸ್ವಾತಿ ಅಮ್ಮನ ಯಾವಾಗ್ಲೂ ಮಾಯಿ ಮಾಯಿ ಅಂತ ಕೂಗ್ತಾ ಇರ್ತೀನಿ. ಸ್ವಾತಿ ಅಮ್ಮ ನನ್ಗೊಂಥರ ಏನೋ ಸ್ಪೆಷಲ್ ಕನೆಕ್ಷನ್. ಮಾತಾಡಿದ ತಕ್ಷಣ ಏನೋ ತುಂಬಾ ಒಂದು 20 ವರ್ಷದಿಂದ ನಾವು ಪರಿಚಯ ಇದೀವಿ ಅನ್ನೋ ತರ ಬಾಂಡ್ ಆಗ್ಬಿಟ್ವಿ. ಅಂಡ್ ಇನ್ನೊಂದು ಮೇನ್ ವಿಷಯ, ನಾವಿಬ್ರು ಕನೆಕ್ಟ್ ಆಗೋದಕ್ಕೆ ಕೊಂಕಣಿ. ನಾವಿಬ್ರು ಕೊಂಕಣಿ ಮಾತಾಡ್ತೀವಿ. ಹೇಳಿದ್ದೆ ಉಂಟಂತೆ. ನೋಡೋಣ ಇವಾಗ ಇಲ್ಲಿ ನಿಂತ್ಕೊಂಡು ಕೊಂಕಣಿಲಿ ಯಾವ ತರ ಮಾತಾಡ್ತೀರಾ ನೋಡಿ. ನಿಮ್ ಕಾನ್ವರ್ಸೇಷನ್ ನೋಡ್ಬೇಕಪ್ಪ ನಾವೆಲ್ಲ. गीता माय तो कल तश करतस गीता. कसं केलं माय? किती सीन्स करतस गीता तो? माय so many scenes. I'm so tired माय. तक्कड ಮತ್ತೆ ನಾನೇ ಗೀತಾ. The meaning of this is ಎಷ್ಟು ಟ್ಯಾಲೆಂಟೆಡ್ ಹುಡುಗ ಅಂತ ಮಾತಾಡ್ಕೋತಾ ಇದ್ದಾರೆ, ನಂಗೆ ಗೊತ್ತಾಯ್ತು. ಎಷ್ಟು ಸೀನ್ ಮಾಡ್ತಿದ್ದಾರೆ ಇವರು, ಯಾವಾಗ ಶೂಟಿಂಗ್ ಮುಗಿಸ್ತಾರೆ, ಸುಸ್ತಾಗಿ ಹೋಗಿದೆ ಶೂಟಿಂಗ್ ಮಾಡಿ ಮಾಡಿ ಅಂತ ಹೇಳಿ ನಾವು ಕೊಂಕಣಿಲಿ ಕೊಂಕಣಿನಿ ಈ ತರ. I'm really lucky to have such an amazing friend, mentor, teacher, everything. So sweet. Really grateful to her. ಥ್ಯಾಂಕ್ ಯು ಗೀತೆ. ಈಗ ಏನ್ ಗೊತ್ತಪ್ಪ, ಬ್ರಹ್ಮಗಂಟು ಧಾರಾವಾಹಿ, ಆ ಧಾರಾವಾಹಿಯ ಯಾವ್ದಾದ್ರು ಒಂದು ಚಿಕ್ಕ ದೃಶ್ಯನ ಮತ್ತೆ ರೀಕ್ರಿಯೇಟ್ ಮಾಡ್ಬೋದಾ ಇಲ್ಲಿ? ಓಕೆ ಸರಿ. ಎಸ್. ಸಿಚುವೇಶನ್ ಏನು ಅಂತಂದ್ರೆ, ನನ್ನ ಗಂಡ ಲಕ್ಕಿ ಕಬಡ್ಡಿ ಪ್ಲೇಯರು. ಟೂರ್ನಮೆಂಟ್ ಅಲ್ಲಿ ತುಂಬಾ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ, ನನಗೆ ಟೈಮ್ ಕೊಡ್ತಾ ಇಲ್ಲ ಅವರು. ಅದಕ್ಕೆ ನಂಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ನಾನು ಅಮ್ಮ ಹತ್ರ ಹೋಗ್ಬಿಟ್ಟು ಸಜೆಷನ್ ಕೇಳ್ತಿದ್ದೀನಿ, ಹೇಗೆ ನನ್ನ ಗಂಡನ್ನ ನನ್ನ ಕಡೆ ಒಲಿಸ್ಕೊಳ್ಳೋದು ಅಂತ. ಅಮ್ಮ ಕೆಲವು ಟಿಪ್ಸ್ ಕೊಡ್ತಾರೆ ನನಗೆ. ಸೊ ಇದು ಸಿಚುವೇಶನ್ ಆಯ್ತಾ? ಓಕೆ, ಆಕ್ಷನ್. ಸುಮತಿ ಅಮ್ಮ, ನಿಮ್ಗೆ ಕಾಫಿ ತಂದ್ಕೊಡ್ಲಾ? ಬೇಡ ಕಣೆ. ಟೀ ಮಾಡ್ಕೊಡ್ಲಾ? ಬೇಡ ಬೇಡ. ಜ್ಯೂಸ್ ಆದ್ರೂ ಮಾಡ್ಕೊಡ್ತೀನಿ. ನಿಂಗೇನ್ ತಲೆ ಕೆಟ್ಟಿದ್ಯಾನೆ? ಕಾಫಿ ಕೊಡ್ಲಾ, ಟೀ ಕೊಡ್ಲಾ, ಜ್ಯೂಸ್ ಕೊಡ್ಲಾ ಅಂತ? ಓ, ನೀನ್ ತೋರ್ಸ್ಕೋಬೇಕು ಅಂತಿದ್ಯಾ? ಮನೇಲಿ ನೀನ್ ಒಬ್ಳೆ ಕೆಲಸ ಮಾಡೋದು, ನಾನು ಆರಾಮಾಗಿ ಕೂತಿರ್ತೀನಿ ಅಂತ. ಏನ್ ನಿನ್ ಪ್ರಾಬ್ಲಮ್ಮು? ಹಾಗೆಲ್ಲ ಏನೂ ಇಲ್ಲ ಅಮ್ಮ, ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಯಾಕೋ ಬೆಳಗ್ಗೆಯಿಂದ ನೀವು ಸಪ್ಪಗಿದ್ದೀರಾ ಅನ್ನಿಸ್ತು, ಅದಕ್ಕೆ ಕಾಫಿ ಮಾಡ್ಕೊಡ್ಲಾ ಅಂತ ಕೇಳ್ದೆ ಅಷ್ಟೇ. ನೀನ್ ಯಾಕೆ ಸಪ್ಪಗಿದ್ಯಾ? ಏನಾಯ್ತು? ಅಮ್ಮ, ಅದು ನಾನು ಹೇಳಿದ್ರೆ ನೀವು ಬೈತೀರಾ. ಬೈಯಲ್ಲ. ನಿಜ ಬೈಬಾರ್ದು. ಬೈಯಲ್ಲ ಕಣೆ. ಅಮ್ಮ, ನೀವು ಆಲ್ರೆಡಿ
ಬೈತಿದ್ದೀರಾ? ಬೈಯಲ್ಲ ಕಣಮ್ಮ, ಹೇಳು. ಅದು ಇಲ್ಲಿ ಅಕ್ಕಿಯವ್ರು ಇದಾರಲ್ಲ, ಕಬಡ್ಡಿ ಟೂರ್ನಮೆಂಟ್ ಶುರು ಆದ್ಮೇಲಿಂದ ನನಗೆ ಟೈಮೇ ಕೊಡ್ತಾ ಇಲ್ಲ ಅಮ್ಮ. ಊಟಕ್ಕೂ ನನ್ನ ಜೊತೆಗೆ ಸೇರಲ್ಲ, ಮಾತಾಗೂ ಸಿಗಲ್ಲ. ಏನ್ ಬಂದ್ರು ಅವ್ರು ನನ್ನ ಕಡೆ ತಿರುಗು ನೋಡ್ತಿಲ್ಲ ಅಮ್ಮ. ನಂಗೆ ಟೈಮ್ ಕೊಡ್ತಿಲ್ಲ, ನಂಗೆ ಬೇಜಾರಾಗ್ತಿದೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಲಕ್ಕಿಗೆ ತಲೆ ಕೆಟ್ಟಿದೆ, ಟೈಮ್ ಕೊಡಲ್ವೇನೆ ಅವನು? ನೀನೊಂದು ದೊಡ್ಡಿ, ನಿನ್ಗೆ ಗಂಡನ್ ಹೊಲ್ಸ್ಕೊಳಕ್ಕೆ ಬರಲ್ಲ. ಏನ್ ಮಾಡು ಗೊತ್ತಾ, ನಿಂಗೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಅವ್ನಿಗೆ ಇಷ್ಟವಾದ ಬಣ್ಣದ ಸೀರೆ ಉಟ್ಕೊ, ಆಮೇಲೆ ಅವ್ನಿಗೆ ಇಷ್ಟವಾದ ಅಡ್ಗೆ ಮಾಡು. ಸರಿ. ಹಾಗೆ ನಮ್ಮನೆ ಲಾನ್ ಇದೆಯಲ್ಲ, ಅಲ್ಲಿ ಟೇಬಲ್ ಕುರ್ಚಿ ಹಾಕೊಂಡು ಅದೆಂತದೋ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತಾರಲ್ಲೇ, ಅದನ್ನ ಮಾಡು, ವರ್ಕ್ ಆಗುತ್ತೆ. ಈ ಐಡಿಯಾ ನನಗೆ ಬರಲೇ ಇಲ್ಲ. ಇದು ನಿಜ, ನಾನು ಟ್ರೈ ಮಾಡಿ ಏನಾಯ್ತು ಅಂತ ಹೇಳ್ತೀನಿ. ಟ್ರೈ ಮಾಡ್ಲೇಬೇಕು ನೀನು. ಸರಿ ಅಮ್ಮ. ಇಲ್ಲಾಂದ್ರೆ ನನ್ನ ಹೆಸರು ಸುಮತಿನೇ ಅಲ್ಲ. ಖಂಡಿತ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಷ್ಟೇ. ಅಂಡ್ ರಾಘು, ಹೇಗಿತ್ತು ಇವರ ಪರ್ಫಾರ್ಮೆನ್ಸ್? ನನಗೆ ಆಗ್ಲೇ ಹೇಳಿದ್ನಲ್ಲ, ಸಂಬಂಧ ಬಾಂಧವ್ಯ ಅನ್ನೋದು ರಕ್ತ ಸಂಬಂಧಗಳನ್ನ ಮೀರಿ ಕೆಲವು ಸಲ ಇರುತ್ತೆ. ಅದಕ್ಕೆ ಇವತ್ತು ಮತ್ತೆ ಗೀತಾ ಅವ್ರ ಮಾತಲ್ಲಿದ್ದಂತ ಎಕ್ಸೈಟ್ಮೆಂಟೇ ಸಾಕ್ಷಿ. ಇವತ್ತು ಸ್ವಾತ್ಯಮ್ಮ ಅವ್ರು ಇರೋ ಅವ್ರ ಖುಷಿ ಇದೆಯಲ್ಲ, ಅವ್ರ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ, ಅವ್ರ ಬಗ್ಗೆ ಗೀತಾ ಮಾತಾಡ್ಬೇಕಾರಾಗ್ಲಿ, ಸಮರ್ಥ್ ಬಗ್ಗೆ ಐಶ್ವರ್ಯ ಮಾತಾಡ್ಬೇಕಾರಾಗ್ಲಿ, ದೇರ್ ಇಸ್ ದಿಸ್ ಸೆಪರೇಟ್ ಎನರ್ಜಿ. ಅಂಡ್ ಸ್ವಾತಿ ಅವರು ಯಾವತ್ತೂ ವೇದಿಕೆ ಮೇಲೆ ಡಾನ್ಸ್ ಮಾಡಿರೋ ನಾನಂತೂ ನೋಡಿಲ್ಲ. ಇವತ್ತು ಅವರು ಗೀತಾಗೋಸ್ಕರ ಬಂದು ಡಾನ್ಸ್ ಮಾಡಿರೋದು ಗೀತಾ ಅವ್ರಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಹೇಳಿದ್ದು. ಸೊ ವೆರಿ ವೆರಿ ಸ್ವೀಟ್ ಆಫ್ ಯು ಸ್ವಾತಿಮ್ಮ. ವೆರಿ ವೆರಿ ಹ್ಯಾಪಿ ಟು ಹ್ಯಾವ್ ಯು ಆನ್ ಸ್ಟೇಜ್. ಅಂಡ್ ಈ ಒಂದು ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಸೌಮ್ಯವಾಗಿತ್ತು, ಅಷ್ಟೇ ಲಕ್ಷಣವಾಗಿತ್ತು, ಅಷ್ಟೇ ಮುದ್ದಾಗಿತ್ತು. ಅಂಡ್ ಬಹಳ ಬಹಳ ಸಪೋರ್ಟಿವ್ ಆಗಿ ನೀವು ಬಂದಿದ್ದೀರಾ ಸ್ವಾತಿಮ್ಮ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಇಟ್ ಫಾರ್ ಗೀತಾ. ನೀವ್ ಹೇಳಿದ್ರಿಂದ ಬಹಳ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಘು. ರಚಿತಾ ಅವರೇ, ಸೊ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಟು ಸಿ ಹರ್ ಆನ್ ದ ಸ್ಟೇಜ್. ಅಂಡ್ ನಮ್ಮ ಕಾರ್ಯಕ್ರಮದಲ್ಲಿ ಅವ್ರು ನೋಡಿದ್ದು ಐ ವಾಸ್ ಶಾಕ್ಡ್ ವೆನ್ ಐ ಸಾ ಹರ್ ಅಮ್ಮ ಅಂತ. ಇಟ್ ವಾಸ್ ವೆರಿ ನೈಸ್. ಹಾನೆಸ್ಟ್ಲಿ ಐ ಆಮ್ ಟೆಲಿಂಗ್ ಯು, ನಾನು ಈ ಒಂದು ಪರ್ಫಾರ್ಮೆನ್ಸಲ್ಲಿ ನಾನು ಗೀತಿನ ನಾನು ನೋಡಲೇ ಇಲ್ಲ. ಬಿಕಾಸ್ ಗೀತಿದು ಪರ್ಫಾರ್ಮೆನ್ಸ್ ನಾವು ಹಲವಾರು ಬಾರಿ ನಾವು ನೋಡಿರೋ ಅಂಥದ್ದು. ಆ್ಯಂಡ್ ಮಮ್ಮಿ ಮಾಡಿದ್ದು ನನಗೆ ಒಂಥರ ಹೊಸದಾಗಿತ್ತು. ಆ್ಯಂಡ್ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಹರ್ ಡಾನ್ಸಿಂಗ್ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಟು ಸಿ ಹರ್. ಎಲ್ರಿಗೂ ಗೊತ್ತಿರೋ ಹಾಗೆ ಶಿ ಇಸ್ ಅ ವೆರಿ ಸಾಫ್ಟ್ ಸ್ಪೋಕನ್ ಆ್ಯಂಡ್ ವೆರಿ ಸ್ವೀಟ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ಐ ಥಿಂಕ್ ಅದು ಅವ್ರ ಮಾತಲ್ಲೇ ಗೊತ್ತಾಗತ್ತೆ ವಂಡರ್ಫುಲ್ ಸೋಲ್ ಶಿ ಈಸ್ ಅಂತ. ಆ್ಯಂಡ್ ಗೀತಿ ಫಾರ್ ದ ಫಸ್ಟ್ ಟೈಮ್, ನಾಟ್ ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಗೀತಿ ಈ ಥರ ಟ್ರೆಡಿಷನಲ್ ಇಂಡಿಯನ್ ಔಟ್ಫಿಟ್ ಅಲ್ಲಿ ನೋಡಿರೋಂಥದ್ದು. ಬಟ್ ಈ ಔಟ್ಫಿಟ್ ಹಾಕೊಂಡು ತುಂಬಾ, ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರಿ. ಬಟ್ ನನ್ನ ಕಣ್ಣೆಲ್ಲ ಮಮ್ಮಿ ಮೇಲೆ ಇದ್ದಿದ್ದು. ವಂಡರ್ಫುಲ್. ಇಟ್ ವಾಸ್ ವೆರಿ ನೈಸ್ ಟು ವಾಚ್ ದ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು ಡಾರ್ಲಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚಿತಾ. ಥ್ಯಾಂಕ್ ಯು. ಒಬ್ಬ ಸ್ಪೆಷಲ್ ವ್ಯಕ್ತಿಯಾಗಿ ನೀವು ಅವರ ಜೀವನದಲ್ಲಿದ್ದೀರಾ. ನೀವು ಕಂಡಂತಹ ಗೀತಾ ಅವ್ರ ಬಗ್ಗೆ ಹೇಳಿ. ಗೀತನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವತ್ತು ಆ ಛಲ ತೊಟ್ಕೊಂಡು ಏನೋ ಆ ಲೈಪೋ ಗೀಪೋ ಮಾಡಿಸ್ಕೊಳ್ದೆ ಡಯಟ್ ನಲ್ಲಿ ನ್ಯಾಚುರಲ್ ಎಕ್ಸರ್ಸೈಸ್ ಅಲ್ಲಿ ಅದನ್ನ ರೆಡ್ಯೂಸ್ ಮಾಡ್ತಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹರ್. ವೆರಿ ನೈಸ್. ಶಿ ಇಸ್ ಅ ಸ್ಟ್ರಾಂಗ್ ವುಮನ್. God bless her and I love her. Anything for you. ಆಕ್ಚುಲಿ ಏನ್ ಗೊತ್ತಾ, ಗೀತಾ ಅವ್ರಿಗೋಸ್ಕರ ನಿಮ್ಮ ಟೈಮ್ನ ಡೆಡಿಕೇಟ್ ಮಾಡಿ, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಟೈಮ್ ತಗೊಂಡು ಇಲ್ಲಿಗೆ ಬಂದು ಅವ್ರಿಗೋಸ್ಕರ ಪರ್ಫಾರ್ಮ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾವು ಕಾರ್ಯಕ್ರಮಕ್ಕೆ ಬಂದಾಗ ಬರ್ತಾ ಇರಿ ಆಯ್ತು. ಇದು ನನ್ನ ತವ್ರ ಮನೆ ಸಹ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನ್ರಿ ಮಾಡ್ತಾ ಇದ್ದೀರಾ? ಕೂದಲು ಕೊಡಬಾರ್ದು ಕಾಟ ನಿಮಗ್ ಕೊಡ್ತಾ ಇದೆಯಾ ಅಥವಾ ನೀವು ಕೊಡ್ತಾ ಇದ್ದೀರೋ? ಎಂಟರ್ಟೈನ್ಮೆಂಟ್ ಕೆ ಲಿಯೆ ಕುಚ್ ಭಿ ಕರೆಗಾ. ನನ್ನ ಕೂದಲು ಕೂಡ ಕುಣಿಯುತ್ತೆ. ಆಯ್ತು, ನೀವು ಕುಣಿಸ್ಕೊಳ್ತಾನೆ ಇರಿ. ಈಗ ಇನ್ನೊಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಅನ್ನ ನಾವು ಈ ವೇದಿಕೆ ಮೇಲೆ ನೋಡೋಣ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು ಅಮ್ಮ. ತನ್ನ ಜೀವನದ ಸುಖ ನೆಮ್ಮದಿಯನ್ನ ಡಬಲ್ ಮಾಡಿದಂತ ಅಮ್ಮನ ಜೊತೆ ಕುಣಿದು ಸೆಮಿಫೈನಲ್ನ ಸಂಭ್ರಮವನ್ನ ಹೆಚ್ಚೋದಿಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಉತ್ತರ ಕರ್ನಾಟಕದ ಸುಂದರಿ ನೀತು ವನಜಾಕ್ಷಿ ಹಾಗೂ ಅವರ ಪ್ರೀತಿಯ ತಾಯಿ ವನಜಾಕ್ಷಿ ಅವರು. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ.
ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ ನೀತು ಜೀವ ಕೊಟ್ಟವಳು, ತುತ್ತು ಕೊಟ್ಟವಳು, ಭೂಮಿಯಲ್ಲಿ ಒಬ್ಬಳೆ ತಾಯಿ. ಅಮ್ಮ ವನಜಾಕ್ಷಿ ಅವರನ್ನ ಮಗು ತರ ಕುಣಿಸ್ಬಿಟ್ರಿ ನೀವ್ ಇವತ್ತು. ಗೊಂಬೆ ಜೊತೆ ತಗೊಂಡ್ ಬಂದು ನೀತು ಅಂತ ಹೇಳಿ ಆ ಗೊಂಬೆನ ಹಾಗೆ ಇಟ್ಕೊಂಡಿದ್ದವರು. ಕೊನೆಗೆ ಆ ಎಂಡ್ ಪೋರ್ಷನ್ ಇತ್ತಲ್ಲ, ಅಮ್ಮನ ತೊಡೆಯ ಮೇಲೆ ಮಡ್ಲಲ್ಲಿ ಮಲ್ಕೊಳ್ಳೋದು, ಐ ಥಿಂಕ್ ಅದೊಂದು ಬೆಸ್ಟ್ ಮೂಮೆಂಟ್ ಅಲ್ವಾ ಅದು. ಆಮೇಲೆ ಪ್ರತಿ ಸಲ ಇದು ಒಂದು ಎಕ್ಸ್ಪೀರಿಯನ್ಸ್ಗಳಪ್ಪ ನಮ್ಮ ವೇದಿಕೆ ಮೇಲೆ. ಇವತ್ತು ಸೆಮಿಫೈನಲ್ಸ್ ಅಲ್ಲಿ ಅಮ್ಮ ಜೊತೆ ನೀವು ಬಂದು ಕುಣಿದಿರೋದು ಹೇಗನ್ನಿಸ್ತು? ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ನಂಗೆ ಆಸೆ ಇತ್ತು ಆ್ಯಕ್ಚುಲಿ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಬೇಕು ಅಂತೇಳಿ. ಯಾಕಂದ್ರೆ ಅವ್ರು ಯಾವಾಗಲೂ ಬ್ಯುಸಿ ಇರ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಹೋದ್ರಂದ್ರೆ ಬೆಳಿಗ್ಗೆ ಮತ್ತೆ 10:30 11 ಗಂಟೆಗೆ ಬರೋದು ವಾಪಸ್ಸು. ಅಂದರೆ ರೆಸ್ಟಿಗೆ ಬರ್ತಾರೆ, ಬಟ್ ಆ ಟೈಮಲ್ಲಿ ನಾನು ಸಿಗಲ್ಲ. ಯೂಶಲಿ ನಾನು ಕೆಲಸ ಅಂತ ಹೋಗ್ಬಿಟ್ಟಿರ್ತೀನಿ. ಸೊ ಇತ್ತು ಆಸೆ ಅವ್ರ ಜೊತೆಗೆ ಡ್ಯಾನ್ಸ್ ಮಾಡಬೇಕು ಅಂತ. ಸೊ ಇವತ್ತು ನೆರವೇರ್ತು. ವೆರಿ ಸ್ವೀಟ್, ವೆರಿ ಸ್ವೀಟ್. ಅಮ್ಮ ನಿಮ್ಗೆ ಎಷ್ಟು ಖುಷಿ ಇದೆ ಅಮ್ಮ, ನೀವು ಇವತ್ತು ಡಾನ್ಸ್ ಮಾಡಿದ್ದು. ನೀತು ಅವರು ನಿಮ್ಮ ಹತ್ರ ಬಂದು ಹೇಳಿದ್ರು, ಅಮ್ಮ ಇವಾಗ ನನ್ನ ಜೊತೆ ಡಾನ್ಸ್ ಮಾಡಬೇಕು ಈ ಎಪಿಸೋಡಲ್ಲಿ ಅಂತ ಹೇಳಿದಾಗ ನೀವು ತಕ್ಷಣ ಒಪ್ಕೊಂಡ್ರ ಅಥವಾ ಹೇಗೆ? ಇಲ್ಲ, ಒಂದ್ಸಲ ಒಂದು 5 ನಿಮಿಷ ಟೈಮ್ ತಗೊಂಡೆ, ಬರ್ತೀನಪ್ಪಿ ಅಂತ ಹೇಳಿದ್ರೆ ನಾನು ಹೇಳಿದ್ದೆ ಲೈಕ್ ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ಎಲ್ಲರೂ ಮನೆಯಿಂದ ಬರ್ತಾ ಇದ್ದಾರೆ ಅಂದ ತಕ್ಷಣ ಇಲ್ಲಿ ನಾನು ಬರ್ತೀನಿ. ಈ ಗೊಂಬೆ ಯಾಕಂತಂದ್ರೆ ಲೈಕ್ ನಾನು ಸಣ್ಣ ವಯಸ್ಸಿನಾಗಿದ್ದಾಗ ಚಿಕ್ಕ ಗೊಂಬೆಗಳು ತರ್ತಾ ಇದ್ದ, ತಗೊಂಬಂದು ಅದು ಟೈಲರ್ ತಕ್ಕ ಹೋಗಿ ಸಣ್ಣ ಸಣ್ಣ ಪೀಸ್ ಇರ್ತಾವಲ್ಲ ಈ ಬ್ಲೌಸ್ ಕಿಟ್ಟೆಲ್ಲ, ಅದನ್ನ ತಗೊಂಬಂದು ಕೈಲೇ ಲಂಗ ಮಾಡೋದು ಬ್ಲೌಸ್ ಮಾಡೋದು ಮಾಡ್ತಾ ಇದ್ದ. ನಾವು ಬೈದ್ ಕಸ್ಕೊಂಡು ಹೋಗ್ತಾ ಇದ್ವಿ. ಅವಾಗ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ನಾನು ಯಾಕೆ ಆ ಗೊಂಬೆಗೆ ಅಷ್ಟು ರೆಡಿ ಮಾಡ್ತೀನಿ ಅಂತ. ಬಟ್ ನನ್ನ ಭಾವನೆನ ಆ ಗೊಂಬೆಗೆ ಹಾಕಿ, ಆ ಗೊಂಬೆಗೆ ಒಳ್ಳೊಳ್ಳೆ ಜಡೆಗಳು ಹಾಕಿ ಮೇಕಪ್ ಮಾಡಿ ಮತ್ತೆ ಅದಕ್ಕೆ ಒಳ್ಳೊಳ್ಳೆ ಫ್ರಾಕ್ ಅದೆಲ್ಲ ಹೊಲಿಸ್ತಿದ್ದೆ ನಾನು. ನೀವು ಮಾಡ್ತಿದ್ರಿ ಅದನ್ನ. ಸೊ ಇವತ್ತು ಸಿಂಬಾಲಿಕಲಿ ಪರ್ಫಾರ್ಮೆನ್ಸ್ ಅಲ್ಲಿ ಅದನ್ನ ತಗೊಂಡ್ ಬಂದ್ರು ಅವರು. ಬೊಂಬೆ ಇಷ್ಟ ಆಯ್ತು, ಅದಕ್ಕೆ ನಾನು ಸಿಂಗಾರ ಮಾಡ್ತಿದ್ದೆ. ಆದ್ರೆ ಇವತ್ತು ಗೊಂಬೆ ಮೂಲಕನೂ ಪ್ರೀತಿಸೋದನ್ನ ಕಲಿಬಹುದು ಅಂತ ಹೇಳಿ ಪರ್ಫಾರ್ಮೆನ್ಸ್ ಅಲ್ಲಿ ತಗೊಂಡ್ ಬಂದ್ ಕೊಟ್ಟು. ಆಕ್ಚುಲಿ ಗೊಂಬೆ ಒಂದು ನೆಪ ಅಷ್ಟೇ, ತಮ್ಮ ಪ್ರೀತಿನ ವ್ಯಕ್ತಪಡಿಸೋದಕ್ಕೆ. ಆದ್ರೆ ಅಮ್ಮನ ಪ್ರೀತಿ ಬೇಕು, ಇವ್ರಿಗೆ ಮಗಳ ಪ್ರೀತಿ ಬೇಕು ಅಷ್ಟೇ. ವೆರಿ ನೈಸ್. ತುಂಬಾ ಮುದ್ದಾಗಿ ಪರ್ಫಾರ್ಮ್ ಮಾಡಿದ್ರಿ ಇಬ್ರು ಕೂಡ. ರಾಘು ಅವರೇ, ಅಮ್ಮ ಮಗಳ ಈ ಒಂದು ಪ್ರೀತಿಯ ಮುದ್ದಾದ ಪರ್ಫಾರ್ಮೆನ್ಸ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ಇವತ್ತು ವಿಶೇಷವಾಗಿ ನೀತು ಅವರು ಅವರ ತಾಯಿ ಜೊತೆ ನಿಂತು ಡಾನ್ಸ್ ಮಾಡಿ ಒಂದು ಬಹಳ ಒಳ್ಳೆ ಹಾಡಿರುವಂತಹ, ಬಹಳ ಒಳ್ಳೆ ಎಮೋಷನ್ ಇರುವಂತ ಒಂದು ಹಾಡನ್ನ ಪರ್ಫಾರ್ಮ್ ಮಾಡಿರೋದು ತುಂಬಾನೇ ಸುಂದರವಾಗಿತ್ತು, ತುಂಬಾನೇ ಅರ್ಥಪೂರ್ಣವಾಗಿತ್ತು. ಜೊತೆಗೆ ಇದರ ಕೊರಿಯೋಗ್ರಫಿ ಬಹಳ ನೀಟ್ ಆಗಿತ್ತು. ಇವತ್ತು ನಿಮ್ಮ ಮೂವ್ಸ್ ಆಗ್ಲಿ ಇವೆಲ್ಲವೂ ಕೂಡ ತುಂಬಾ ಲಕ್ಷಣವಾಗಿತ್ತು. ತುಂಬಾನೇ ಪ್ರಾಕ್ಟೀಸ್ ಮಾಡಿ ತುಂಬಾ
ಡೆಡಿಕೇಟೆಡ್ ಆಗಿ ಮಾಡಿರೋ ತರನೇ ಕಾಣ್ತಾ ಇದೆ ಅದು. ಸೊ ಐ ಆಮ್ ಶೋರ್ ಯು ವುಡ್ ಹ್ಯಾವ್ ಎಂಜಾಯ್ಡ್. ಎಂಜಾಯ್ ಮಾಡಿ. ಖುಷಿ ಅಲ್ವಾ ನಿಮ್ಗೆ ಈ ತರ ಡಾನ್ಸ್ ಮಾಡೋದಕ್ಕೆ, ಈ ತರ ಪ್ರಾಕ್ಟೀಸ್ ಮಾಡಕ್ ಸಿಕ್ಬಿಟ್ರೆ ಮತ್ತಷ್ಟು ಖುಷಿ. ಇದು ನನ್ನೊಂದು ಕನಸು ಸರ್. ಲೈಕ್ ಈ ತರ ಸ್ಟೇಜ್ ಈ ತರ ಪರ್ಫಾರ್ಮೆನ್ಸ್ ಮಾಡ್ಬೇಕಂತ ತುಂಬಾ ಚಿಕ್ಕ ವಯಸ್ಸಿಂದಾನು ನಾನು ಅಷ್ಟು ಆಸೆ ಪಡ್ತಿದ್ದೆ. ಸೊ ಜಿ ಟಿವಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಜಿ ಟಿವಿಗೆ. ಅಮ್ಮ ತುಂಬಾ ಖುಷಿ ಆಯ್ತು ನೀವು ವೇದಿಕೆ ಮೇಲೆ ಬಂದಿದ್ದು. ಬರೀ ಮಾತಾಡ್ಲಿಲ್ಲ, ಶ್ವೇತಾ ಅವ್ರು ಹೇಳೋ ಹಾಗೆ ಏನೇ ಕೆಲಸ ಕೊಟ್ಟರು ವೇದಿಕೆ ಮೇಲೆ ಬಂದಾಗ ಆ ಮೂಮೆಂಟ್ ಅಲ್ಲಿ ಒಂದು ಹಿಂಜರಿಕೆ ಇರೋದಿಲ್ಲ, ನಿಮ್ಮಲ್ಲಿ ಒಂದು ಧೈರ್ಯ ಇದೆ. ಅದೇ ಧೈರ್ಯ ನಿಮ್ಮ ಮಗಳಿಗೂ ಬಂದಿರೋದು. ಬಹಳ ಎಮೋಷನಲ್ ಆಗಿತ್ತು, ತುಂಬಾ ರಿಯಲ್ ಆಗಿತ್ತು, ತುಂಬಾ ಆನೆಸ್ಟ್ ಆಗಿತ್ತು. ನೀತು, ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಿಸ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ನಂಗೆ ತುಂಬ ಇಷ್ಟ ಆಗಿದ್ದಂತ ಏನು ಗೊತ್ತಾ, ಈ ಎಂಟೈರ್ ಆ್ಯಕ್ಟಲ್ಲಿ ಲಾಸ್ಟಲ್ಲಿ ನೀವು ತೊಡೆ ಮೇಲೆ ಮಲ್ಗಿಸ್ಕೊಂಡಿದ್ದು ನಂಗೆ ತುಂಬಾ ಇಷ್ಟ ಆಯಿತು. ದಟ್ ವಾಸ್ ಸೋ ಕಂಪ್ಲೀಟ್ ಆ್ಯಂಡ್ ಸ್ವಲ್ಪ ಇಮೋಷನ್ಸ್ ಆ್ಯಂಡ್ ಏನೋ ಒಂಥರ ಹೇಳ್ತಿಲ್ವಾ, ಅಳು ಜೊತೆ ನಗುನೂ ಬರುತ್ತೆ ಗೊತ್ತಾ ಖುಷಿಗೆ, ಹಂಗಿತ್ತು ಈ ಪರ್ಫಾರ್ಮೆನ್ಸ್. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀತುದು ಒಂದು ಕತೆ ಕೂಡ ಬಂತು ಇನ್ ಬಿಟ್ವೀನ್ ದ ಒಂದು ಜರ್ನಿ. ಬೊಂಬೆ ತೊಗೊಂಡು ಬಂದಿದ್ದು. ಇನ್ಫ್ಯಾಕ್ಟ್ ನಮ್ಗೆ ಗೊತ್ತಿರಲಿಲ್ಲ ಏನಕ್ಕೆ ಬೊಂಬೆ ತೊಗೊಂಡು ಬಂದು ಕೊಟ್ರಿ ಅಂತ. ಲೇಟರ್ ಅವರು ನೀವು ಎಕ್ಸ್ಪ್ಲೇನ್ ಮಾಡಿದಾಗಲೇ ಗೊತ್ತಾಗಿದ್ದು ನಮಗೆ. ಇಟ್ ವಾಸ್ ಬ್ಯೂಟಿಫುಲ್. ಮೋನಿಶಾ, ವಂಡರ್ಫುಲ್. ಎಸ್, ಮೋನಿಶಾ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಮೋನಿಶಾ, ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಹೆಮ್ಮೆಯ ಕೊರಿಯೋಗ್ರಾಫರ್ ಮೋನಿಶಾ ಅವರು. ರಚಿತಾ ಅವ್ರೆ, ನೀವೇನು ಕೇಳಕ್ ಹೊರಟ್ರಿ? ಮೋನಿಶಾ ಅವರ ಪರ್ಫಾರ್ಮೆನ್ಸ್, ಅವರು ಮತ್ತೆ ಅವರ ಹಸ್ಬೆಂಡ್, ದೇ ಆರ್ ವಂಡರ್ಫುಲ್ ಕಪಲ್ ವೆನ್ ಇಟ್ ಕಮ್ಸ್ ಟು ಡಾನ್ಸಿಂಗ್. ಅದೊಂಥರ ಏನಂತಾರೆ, ರಾಕ್ಷಸರ ತರ ಡಾನ್ಸ್ ಮಾಡ್ತಾರೆ ಅವರಿಬ್ರು. ಥ್ಯಾಂಕ್ ಯು. ಅಂಡ್ ಇದು ಒಂದು ಸ್ಟೋರಿ ಟೆಲ್ಲಿಂಗ್ ತರ ಇತ್ತು ಈ ಒಂದು ಆಕ್ಟ್ ಅಲ್ಲಿ. ಇದು ವಾಸ್ ಬ್ರಿಲಿಯಂಟ್. ಮೋನಿಶಾ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ನೀವು ಹೇಳಿ ಮೋನಿಶಾ, ತಾಯಿ ಮಗಳ ಸಂಬಂಧವನ್ನ ಅಷ್ಟು ಅರ್ಥಪೂರ್ಣವಾಗಿ ವೇದಿಕೆ ಮೇಲೆ ತರೋದಕ್ಕೆ ಹೇಗೆ ಸಾಧ್ಯ ಆಯಿತು? ಅಂದರೆ ಅವರ ಕಥೆನ ಕೂಡ ನೀವು ತೊಗೊಂಡು ಬಂದ್ರಿ, ಒಂದು ಸ್ಮಾಲ್ ಎಲಿಮೆಂಟ್. ಯಾವ ಥರ ನೀವು ಕೊರಿಯೋಗ್ರಾಫ್ ಪ್ಲಾನ್ ಮಾಡ್ಕೊಂಡ್ರಿ? ಇವ್ರಿಗೆ ತುಂಬ ಇವರೇ ಸಪೋರ್ಟ್ ಜಾಸ್ತಿ. ಆ್ಯಂಡ್ ಅವ್ರ ಪಾಪ ಸ್ಟೆಪ್ಸ್ ಅವ್ರು ಮಾಡ್ತಾ ಇದ್ರು, ಇವ್ರು ತುಂಬಾ ಕಾನ್ಶಿಯಸ್ ಆಗಿರ್ತಾ ಇದ್ರು. ಸೊ ಲೈಕ್ ಆಂಟಿ ಡೋಂಟ್ ವರಿ, ಆರಾಮಾಗಿ ಮಾಡಿ ಅಂತ. ಶಿ ಇಸ್ ವೆರಿ ಇನ್ನೋಸೆಂಟ್, ತುಂಬಾ ಇನ್ನೋಸೆಂಟ್. ಸೊ ನನಗೆ ಅದು ತುಂಬಾ ಕನೆಕ್ಟ್ ಆಯ್ತು. ಯಾಕಂದ್ರೆ ನಮ್ಮಮ್ಮ ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ ಶೂಟಿಂಗ್ ಹೋದ. ಸೊ ಅದು ನನಗೆ ತುಂಬಾ ಕನೆಕ್ಟ್ ಆಯ್ತು ಇಲ್ಲಿಂದ. ಅಂಡ್ ಈ ವೇದಿಕೆಗೆ ಬಂದು ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಐ ಕ್ಯಾನ್ ಸಿ ಸೋ ಮೆನಿ ವುಮೆನ್ ಪವರ್. ಅಲ್ವಾ? ಇವನ್ ಐ ಪವರ್ ಅಂತ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ಸ್ ಟು ಜಿ, ಥ್ಯಾಂಕ್ಸ್ ಟು ಎವ್ರಿ ಒನ್ ಆ್ಯಂಡ್ ಐ ಫೀಲ್ ಪ್ರೌಡ್ myself. Very sweet. It was a lovely act. ಈ ಒಂದು ಪರ್ಫಾರ್ಮೆನ್ಸ್ನ ನೋಡಿ ನಿಜವಾಗ್ಲೂ ತುಂಬ ಹೆಮ್ಮೆ ಪಡ್ತೀವಿ. ಆದರೆ ಇನ್ನೊಬ್ರು ಇದ್ದಾರೆ, ಡಾನ್ಸರು ಅಂತ ಅಲ್ಲಿ ನಿಂತ್ಕೊಂಡಿದ್ದಾರೆ. ಮೋನಿಶಾ ಅವರೇ, ಅಲ್ಲಿ ನೋಡಿ. ಆಕ್ಚುಲಿ ಅವ್ರ ಬ್ಲೆಸ್ಸಿಂಗ್ಸ್ ತಗೊಳ್ಳೋಣ ಅನ್ಕೊಂಡೆ, ಬಂದಿದ್ದ ತಕ್ಷಣ ಬೇಜಾರು ಮಾಡ್ಕೊಂಡ್ಬಿಟ್ರಾ? ಅಯ್ಯೋ, ಚಿಪ್ಸ್ ಇವತ್ತು ತರ್ಲಿಲ್ವಲ್ಲ ನಾನು. ಚಿಪ್ಸ್ ಅಲ್ರಿ, ಅದು ಟಿಪ್ಸ್ ಅಂತ ಹೇಳಿದ್ದು. ಟಿಪ್ಸ್ ಹೇಳಿದ್ದ? ನಾನು ಚಿಪ್ಸ್ ಕೇಳ್ತಾವ್ರೆ, ಇವತ್ತು ತರ್ಲಿಲ್ವಲ್ಲ ನಾನು ಚಿಪ್ಸ್ ಅನ್ಕೊಂಡೆ ನಾನು. ಸಾರಿ ಮನೀಶ್ ಅವರೇ. ಕುರಿ ಅವರೇ, ಸುಮ್ಮನೆ ಒಂದು ಜಲಕ್ ತೋರಿಸ್ತಾರೆ, ನೀವು ಅದನ್ನ ಸಿಂಪಲ್ ಆಗಿ ಫಾಲೋ ಮಾಡಿ, ಅಥವಾ ನೀವು ಡಾನ್ಸ್ ಮಾಡಿ ಇವರು ಫಾಲೋ ಮಾಡ್ತಾರೆ. ಒಂದು ಕಂಡೀಷನ್ ಏನು, ನಾನು ಹೇಳ್ಕೊಡೋ ಡ್ಯಾನ್ಸ್ ಅವ್ರು ಒಂದ್ಸಲ ಮಾಡ್ಬೇಕು. ಅದೇ ಮಾಡ್ಬೇಡ. 1 2 3 ಎಷ್ಟು ಚೆನ್ನಾಗಿ ಮಾಡಿದ್ನ ನಾನು. ಓಕೆ, ಬರ್ಲಿ ಮ್ಯೂಸಿಕ್. ಒಂದು ನಿಮಿಷ ಮಾಡ್ರಿ ಡಾನ್ಸು. ಕುರಿ ತರ ಡ್ಯಾನ್ಸ್ ಮಾಡಕ್ ನಾನು ಕಲ್ತ್ಬಿಟ್ಟೆ. ಬನ್ನಿ ರಾಘು ಪ್ಲೀಸ್. ಇದನ್ನ ನಾನು ಮಾಡಿದ್ದನ್ನ ನೋಡ್ಕೊಂಡು ಮಾಡಿದ್ರಲ್ಲ, ಶಬ್ಬಾಷ್ ಕುರಿ, ಶಬ್ಬಾಷ್. ಜೋಕ್ ಸಪಾಟ್. ನಮ್ಮ ಮೋನಿಶ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರ ಕಲೆಗೆ
ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು. ಬ್ರಿಲಿಯಂಟ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಮೋನಿಶಾ. ಈಗ ಮೇಘರಾಜನೇ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸಂಭ್ರಮದ ಮಳೆಯಲ್ಲಿ ಮಿಂದು ಹೆಜ್ಜೆ ಹಾಕುವಂತ ಸಮಯ. ಬಂದ ಮೇಘರಾಜ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಮಾತಿನ ಮಲ್ಲಿ ರಶ್ಮಿ ಪ್ರಭಾಕರ್ ಹಾಗೂ ಅವರ ಅಕ್ಕ ರಮ್ಯಾ ಪ್ರಭಾಕರ್. ನಿಮ್ ತಂಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಅಂದ್ರೆ ಅದ್ಭುತವಾದ ಸ್ಟೆಪ್ಗಳು, ಸಖತ್. ತುಂಬಾ ಖುಷಿ ಆಯ್ತಪ್ಪ. ಮೋಸ್ಟ್ಲಿ ನೀವು ಬೇರೆ ಯಾರನ್ನೂ ನೋಡಿದೀರಾ ಅನ್ಸುತ್ತೆ. ಅವಳು ನನ್ನ ಅಕ್ಕ. ಇಲ್ಲ, ಅವ್ರನ್ನೇ ನೋಡಿದ್. ನಿಮ್ ತಂಗಿ ತಾನೇ? ಹೇಳಿ ಮೇಡಮ್, ನೀವು ಅವ್ರ ತಂಗಿನ ಏನು ಕರೆಕ್ಟಾಗಿ ಹೇಳ್ಬಿಡಿ. ನಿಜವಾಗಿ ನಾನು ಅವ್ರ ಅಕ್ಕ. ಇಲ್ಲ, ನಾನ್ ನಂಬಲ್ಲ, ಯಾವುದೇ ಕಾರಣಕ್ಕೂ ನಾನ್ ನಂಬಲ್ಲ. ಏನ್ ಪ್ರೂಫ್ ಇದೆ? ಏನು ಪ್ರೂಫ್ ಇಲ್ಲ, ಬಟ್ ಶಿ ಇಸ್ ಲೈಕ್ ಮೈ ಮದರ್. ನನ್ನ ತಾಯಿ ತರ, ನನ್ನ ಫ್ರೆಂಡ್ ತರ, ಕೆಲವೊಮ್ಮೆ ನನ್ನ ದೊಡ್ಡಕ್ಕನ ತರನೇ. ಇಲ್ಲ ಇಲ್ಲ ಇಲ್ಲ, ಈಗ ಒಂದ್ ಕೆಲಸ ಮಾಡಿ, ರಶ್ಮಿ ಹುಟ್ಟಿದಾಗ ಹೆಂಗ್ ಹತ್ರು ಅನ್ನೋದು ತೋರಿಸಿ ನನಗೆ, ಅವಾಗ ನಂಬ್ತೀನಿ. ಹೆಂಗ ಅವ್ರು ನಗ್ತಾ ಇದಾರೆ ಗುರು. ನಾನೇ ಹೇಳ್ಬಿಡ್ತೀನಿ. ರಮ್ಯಾ ಅಂತ ಅಮ್ಮ ಅವಳಿಗೆ ಹೆಸರಿಟ್ರಂತೆ. ಸೊ ನನಗೆ ರಮ್ಯಾಗೆ ರೈಮಿಂಗ್ ರಶ್ಮಿ ಚೆನ್ನಾಗಿ ಕೇಳಿಸುತ್ತೆ ಅಂತ ಇಟ್ರಂತೆ. ಇರ್ಲಿ ಬಿಡಿ. ರಮ್ಯಾ ಅವರೇ, ಇವರು ರಶ್ಮಿ ಅವರು ಹೆಂಗ್ ಹತ್ರು ಅನ್ನೋದು ತೋರಿಸಿಪ್ಪ ನಮ್ಗೆ. ನಾಯಿಮರಿ ಓಡಿಸು ಫಸ್ಟ್. ನಾಯಿಮರಿ ತುಳಿತಾ ಇದೆಯಾ ನೋಡು, ಕುಯ್ ಕುಯ್ ಅಂತ ಇದೆ, ಓಡಿಸು. ನಗ್ತಾನೆ ಇರ್ತಾಳೆ ಅವಳು, ನೀವ್ ಹೇಳ್ಬೇಡಿ. ನಗು ಸ್ಟಾರ್ಟ್ ಮಾಡಿದ್ರೆ ಕಂಟ್ರೋಲ್ ಮಾಡಲ್ಲ. ಏನು ಯಾವಾಗ್ಲೂ ಹಿಂಗೆ ನಗ್ತಾ ಇರ್ತಾರ? ಇಲ್ಲ, ನೀವು ರೂಢಿ ಮಾಡಿರೋದ ಜೋಕ್ ಹೇಳಿ ಹೇಳಿ? ಪಾಯಿಂಟ್ ಅಲ್ಲಿದೆ. ಇಲ್ಲ ಇಲ್ಲ ಇಲ್ಲ, ನಾನ್ ಜೋಕ್ ಹೇಳ್ಬೇಕು ಅಂತಾನೆ ಅಲ್ಲ. ನಮ್ಮ ಅಕ್ಕ ಹಿಂಗ್ ನಗು ಅಂದ್ರೆ ಸಾಕು, ಅವಳು ನಗ್ತಾ ಇರ್ತಾಳೆ. ಏನು ಅಂದ್ರೆ ನಗ್ತಾ ಇದ್ರೆ ಅವಳು ಕಣ್ ಕಾಣಿಸಲ್ಲ ಯಾರಿಗೂ ಅಷ್ಟೇ. ರಮ್ಯ ಅವರೇ, ನಿಮ್ ತಂಗಿ ತರ ನೀವು ಏನಾದ್ರೂ ಜೋಕ್ ಹೇಳ್ತೀರಾ?
ಇಲ್ಲ ನಗ್ತಾನೆ ಇರ್ತೀರಾ? ಸರಿ, ಒಂದು ಹುಡುಗ ಸ್ಕೂಲ್ಗೆ ಲೇಟಾಗಿ ಹೋಗ್ತಾನೆ. ಅವರು ಟೀಚರ್ ಕೇಳ್ತಾರೆ ಯಾಕೆ ಲೇಟಾಗಿ ಬಂದೆ ಅಂತ. ಗುರುಗಳೇ, ಸ್ಕೂಲ್ಗೆ ಬರಬೇಕಾದ್ರೆ ದಾರಿಲಿ ಒಂದು ಬೋರ್ಡ್ ನೋಡಿದೆ, ಆ ಬೋರ್ಡ್ ನೋಡ್ಬಿಟ್ಟು ಲೇಟಾಗಿ ಬಂದೆ. ಆ ಬೋರ್ಡಲ್ಲಿ ಏನಿರ್ಬೋದು? ನಮ್ ನ್ಯಾಯದೇವರಿದ್ದಾರೆ, ಏನಾರು ಗೆಸ್ ಮಾಡ್ತೀರಾ ಬೋರ್ಡಲ್ಲಿ ಏನಿತ್ತು ಅಂತ? ರೋಡ್ ಹಂಪಿದೆ, ನಿಧಾನಕ್ಕೆ ಹೋಗಿ ಅಂತ ಬೋರ್ಡ್ ಇರ್ಬೋದು. ಹೌದಾ? ಇಲ್ಲ, ಆಕ್ಚುಲಿ ಮುಂದೆ ಸ್ಕೂಲ್ ಇದೆ, ನಿಧಾನಕ್ಕೆ ಹೋಗಿ ಅಂತ ಇದೆ. ನೋಡ, ಅವ್ರು ಅಷ್ಟು ಬೇಗ ಉತ್ತರ ಕೊಡ್ತಾ ಇದ್ದಾರೆ. ವೆರಿ ನೈಸ್. ರಶ್ಮಿ, ನಂಗೆ ಗೊತ್ತು ಇದು ನಿಮ್ದೇ ಸಹವಾಸ ಅವ್ರಿಗೆ. ಸರ್ ನಿಜವಾಗ್ಲೂ ಇಲ್ಲ, ಇವತ್ತು ಅವಳು ನನ್ಗೊಂದು ಜೋಕ್ ಹೇಳ್ಕೊಟ್ಟಿದ್ದಾಳೆ. ಒಂದು ಜೋಕ್ ಹೇಳಲಾ ಪ್ಲೀಸ್? ಪೊಂಗಲ್ ಯಾರಿಗಿಷ್ಟ? ಪೊಂಗಲ್ ನನಗೂ ಇಷ್ಟ. ಇಡ್ಲಿ ಯಾರಿಗಿಷ್ಟ? ಓಕೆ, ಪೊಂಗಲ್ಗೂ ಇಡ್ಲಿಗೂ ಏನ್ ಡಿಫ್ರೆನ್ಸು? ಇಡ್ಲಿ ಗಟ್ಟಿಗಿರುತ್ತೆ, ಪೊಂಗಲ್ ಮೆತ್ತಗಿರುತ್ತೆ. ಅಲ್ಲ, ರಚ್ಚೋರು ಏನ್ ಗೆಸ್ ಮಾಡ್ತಾರೆ ನೋಡೋಣ. ಪೊಂಗಲ್ಗೂ ಇಡ್ಲಿಗೂ ಏನ್ ವ್ಯತ್ಯಾಸ ರಚ್ಚೋರೆ? ರಶ್ಮಿ ನೀವೇ ಹೇಳಿ. ಏನು ಅಂದ್ರೆ ಪೊಂಗಲ್ಗೆ ರಜಾ ಸಿಗುತ್ತೆ, ಇಡ್ಲಿಗೆ ರಜಾ ಸಿಗಲ್ಲ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಇಂತೆಯಿದ್ದರು ನಗಬೇಕಾ, ಪ್ರೀತಿಯೇ ಹೋ. ರಶ್ಮಿ ಇವಾಗ ಕರೆಂಟ್ ಶಾಕ್ ಹೊಡಿಸ್ಕೊಂಡಿರೋರ್ ತರ ಇದಾರೆ ಅವರು. ಯಾಕೆ ಕುರಿ, ಏನಾಯ್ತು ಕುರಿ? ಸೆಮಿಫೈನಲ್ ಆಗಿ ಒಳ್ಳೆ ಜೋಕ್ ಇಟ್ಟಿದ್ಯಾ ರಶ್ಮಿ, ಸೂಪರ್ ಆಗಿತ್ತು. ಇದನ್ನ ಹೇಳ್ಕೊಟ್ಟಿದ್ದೆ ನಮ್ಮ ಅಕ್ಕ. ನಾನೊಂದು ಜೋಕ್ ಹೇಳ್ತೀನಿ, ಉತ್ತರ ಹೇಳ್ಬೇಕು ನೀವು. ಖಂಡಿತವಾಗ್ಲೂ ಹೇಳಿ. ಒಬ್ಬ ಸ್ಕೂಲ್ಗೆ ಹೋಗು ಅಂದ್ರೆ ಹೋಗ್ತಾನೆ ಇರ್ಲಿಲ್ವಂತೆ, ಯಾಕೆ? ಅವನಿಗೆ ಸಮ್ಮರ್ ಹಾಲಿಡೇಸ್ ಬಂದಿತ್ತಂತೆ. ಅಲ್ಲ. ಅವ್ನ್ ಕುರಿನಾ? ಅದಕ್ಕೆನಾ? ಅಲ್ಲ, ಟೋಪಿ ವಾಪಸ್ ಕೊಡಿ. ಅವನು ಕಾಲೇಜ್ಗೆ ಹೋಗ್ತಾ ಇದ್ದ, ಅದಕ್ಕೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ಕುರಿ. ಒಂದೇ ಜೋಕಲ್ಲಿ ಸೆಮಿಫೈನಲ್ಸ್ ಅಲ್ಲಿ 6 ಹೊಡೆದಿದ್ದು. ಒಂದು ಸಣ್ಣ ಪ್ರಶ್ನೆ ಈಗ ಆಯ್ತಾ ನಿಮ್ಮಿಬ್ರಿಗೂ? ಇಬ್ರಲ್ಲಿ ತುಂಬಾ ತರ್ಲೆ ಯಾರು? ರಶ್ಮಿ. ಹೌದು, ರಶ್ಮಿನಾ? ಸಿಕ್ಕಾಬಟ್ಟೆ. ಹೌದಾ ರಶ್ಮಿ? ಮಾತಾಡಕ್ಕೆ ಬಿಡ್ಲಿಲ್ಲ, ಹೇಳ್ಬಿಟ್ಲಿಲ್ಲ. ತರ್ಲೆ ಮಾಡ್ತಾರೆ. ಯಾರಾದ್ರೂ ಗಾಡಿಲಿ ಬರ್ತಾ ತುಂಬಾ ಹಾರ್ನ್ ಮಾಡಿ ಅವಳನ್ನ ಓವರ್ಟೇಕ್ ಮಾಡಿದ್ರೆ ಸಪೋಸ್ ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ವಾಪಸ್ ಹೋಗಿ ಓವರ್ಟೇಕ್ ಮಾಡಿ ಅವ್ನು ವಾಪಸ್ ಥೂ ಅಂತ ಉಗ್ದು. ತರಲೆ ಬಗ್ಗೆ ಹೇಳಿದ್ದು, ನಿನ್ ಗಲಾಟೆ ಬಗ್ಗೆ ಹೇಳ್ತಾ ಇದೆಯಾ? ತರಲೆ ಬಗ್ಗೆ ಅವಳಿಗೆ ರೌಡಿ ಬೇಬಿ ಅಂತ ಹೆಸರಿದೆ. ರೌಡಿ ಬೇಬಿನಾ? ನಾವು ಇಷ್ಟು ದಿವಸ ಗೊತ್ತಿರ್ಲಿಲ್ಲ ಅಲ್ವಾ ಇದು ರೌಡಿ ಬೇಬಿ ವಿಷಯ. ಇದು ತುಂಬಾ ಲೇಟ್ ಆಗಿ ಗೊತ್ತಾಗಿರೋ ವಿಷಯ ಇದು. ಹೌದು. ಕುರಿಯವರೇ, ನೀವು ಮರ್ತೋಗಿದ್ದೀರಾ ಅಲ್ವಾ ಒಂದ್ ವಿಷಯನ? ಇವ್ರ ತಂದೆ ಟೈಗರ್ ಪ್ರಭಾಕರ್ ಸರ್ ಹತ್ರ ಹೋಗ್ಬಿಟ್ಟು ರಶ್ಮಿ ಮದುವೆಗೆ ಹೆಲ್ಪ್ ಮಾಡಿದ್ದೆ ಇವರು ಮಾತಾಡಿ ಅಲ್ವಾ ರಮ್ಯಾ ಅವರೇ? ಆಕ್ಚುಲಿ ರಶ್ಮಿ ನನ್ನ ಹತ್ರ ಎಲ್ಲಾನು ಶೇರ್ ಮಾಡ್ಕೊಳ್ತಾಳೆ. ಏನ್ ಕಷ್ಟ ಇದ್ರು, ಏನ್ ಪ್ರಾಬ್ಲಮ್ ಆದ್ರು, ಎನಿಥಿಂಗ್ ಗುಡ್ ಆರ್ ಬ್ಯಾಡ್, ಫಸ್ಟ್ ನನ್ನ ಹತ್ರ ಓಡ್ ಬರ್ತಾಳೆ. ನಂಗೆ ಮೆಸೇಜ್, ಕಾಲ್, ಈ ಥರ ಆಗಿದೆ, ಈ ಥರ ಗುಡ್ ಇದೆ, ಈ ಥರ ಬ್ಯಾಡ್ ಇದೆ. ಆ್ಯಂಡ್ ಸೇಮ್ ನಾನು ಹಾಗೇನೆ. ಸೊ ಒಂದ್ಸಲ ಮ್ಯಾಕ್ಡೊನಾಲ್ಡ್ಸ್ ಕರ್ಕೊಂಡು ಹೋದ್ಲು ನಂಗೆ. ಸರಿ ಕೂತಿದ್ದೀವಿ, ನನ್ನ ಫ್ರೆಂಡ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂದ್ಬಿಟ್ಟು ನಿಖಿಲ್ನ ಪರಿಚಯ ಮಾಡಿಸಿದ್ರು. ಹೀಗೆ ನಾವಿಬ್ರು ಲೈಫ್ ಪಾರ್ಟ್ನರ್ ಆಗಬೇಕು ಅಂದ್ಕೊಂಡಿದ್ದೀವಿ, ನೀನು ಒಪ್ಪಿಗೆ ಕೊಡಬೇಕು, ಹಾಗೆ ಹೀಗೆ ಅಂತ. ಅಯ್ಯೋ, ನನಗೆ ಆ್ಯಕ್ಚುಲಿ ನಂಬಕ್ಕೆ ಆಗಲಿಲ್ಲ. ಸರಿ, ಅವಳ ಹ್ಯಾಪಿನೆಸ್ ಈಸ್ ಎವ್ರಿಥಿಂಗ್ ಟು ಮೀ. ಸರಿ, ಒನ್ ಡೇ ಹಿಂಗೆ ಹೇಳಿದೆ, ಈ ಥರ ನಿಖಿಲ್ ಮನೆ ಕಡೆಯಿಂದ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದೆ. ಫಸ್ಟ್ ಇಮಿಡಿಯೇಟ್ ಆಗಿ ಒಪ್ಕೊಳ್ಳಿಲ್ಲ, ಸ್ವಲ್ಪ ಶಾಕ್ ಆಗಿಬಿಟ್ರು. ಸೊ ನನಗೆ ಸ್ವಲ್ಪ ಕನ್ವಿನ್ಸ್ ಮಾಡೋಕ್ಕೆ ಟೈಮ್ ಆಯಿತು. ಬಟ್ ರಶ್ಮಿ ಇಷ್ಟಪಟ್ಟರೆ ಎಸ್, ಎಲ್ಲದಕ್ಕೂ ಓಕೆ ಅಂತ ನೀವು ಕನ್ವಿನ್ಸ್ ಮಾಡೋದು. ವೆರಿ ನೈಸ್. ಬಟ್ ಏನು ಗೊತ್ತಾ, ಈ ಅಕ್ಕ ತಂಗಿರು ಎಷ್ಟು ನ್ಯೂನ್ಯವಾಗಿದ್ದಾರೆ, ಸ್ನೇಹಿತರ ಥರ ಇದ್ದಾರೆ. ಎಷ್ಟು ಪ್ರೀತಿಯಿಂದ ತರಲೆ ಮಾಡ್ಕೊಂಡು, ಜಗಳ ಮಾಡ್ಕೊಂಡು, ಒಬ್ರಿಗೊಬ್ರು ಕಾಲು ಎಳ್ಕೊಂಡು, ಒಬ್ರಿಗೊಬ್ರು ಸಹಾಯ ಕೂಡ ಮಾಡ್ತಾರೆ ಇವರು. ಅಷ್ಟು ಆತ್ಮೀಯವಾದಂಥ ಬಾಂಧವ್ಯ ನಿಮ್ಮಿಬ್ಬರದು. ರಾಘು, ರಶ್ಮಿ ಪ್ರಭಾಕರ್ ಹಾಗೂ ರಮ್ಯಾ ಪ್ರಭಾಕರ್, ಈ ಅಕ್ಕ ತಂಗಿಯ ಕ್ಯೂಟ್ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗೆ ಅನಿಸ್ತು? ನಮ್ಮ ಟೈಗರ್ ಪ್ರಭಾಕರ್ ಸರ್ ಅವರ ಇಬ್ರು ಮಕ್ಕಳು ತುಂಬಾ ಗ್ರ್ಯಾಂಡ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಆ ಇಡೀ ಸೆಟಪ್, ಆ ಹಾಡ್ಗೆ ತುಂಬಾ ಗ್ರ್ಯಾಂಡ್ ಆಗಿತ್ತು. ತುಂಬಾ ನೀಟ್ ಕೊರಿಯೋಗ್ರಫಿ, ನೀಟ್ ಪ್ರೆಸೆಂಟೇಷನ್. ಅದನ್ನ ಸಾಧ್ಯ ಮಾಡಿದಂತ ಅಷ್ಟು ಜನ ಡಾನ್ಸರ್ಸ್ಗೆ ನಾನು ಕಂಗ್ರಾಚುಲೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್
ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ರಮ್ಯ ಅವರೇ. ಬರೀ ಡಾನ್ಸ್ ಮಾಡೋದಲ್ಲ, ನೀವು ಎಕ್ಸ್ಪ್ರೆಷನ್ ಮಾಡೋದು, ಆಮೇಲೆ ಟೈಮ್ ಕರೆಕ್ಟ್ ಪೊಸಿಷನ್ ತಗೊಳ್ಳೋದು. ಡಾನ್ಸ್ ಮಾಡಿದ್ರ ಮುಂಚೆ? ಸ್ಕೂಲಲ್ಲಿ ಮಾಡಿದೆ, ಆಫೀಸಲ್ಲಿ ಮಾಡಿದೆ, ಸ್ಟೇಜ್ ಮೇಲೆ ಬಂದೇ ಇಲ್ಲ ಸರ್. ರಶ್ಮಿ ಜೊತೆ ಫಸ್ಟ್ ಟೈಮ್ ಈ ತರ ಜಿ ಕನ್ನಡ ಸ್ಟೇಜ್ ಹತ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಟು ಜಿ ಕನ್ನಡ. ವೆರಿ ನೈಸ್, ವೆರಿ ನೈಸ್. ಬಟ್ ಆಕ್ಚುಲಿ ರಶ್ಮಿ ಅವರು ಸ್ಟೇಜ್ ಮೇಲೆ ಒಂಥರ ಹುಲಿ ತರ, ಅದು ಆಕ್ಟ್ ಆಗ್ಲಿ, ಅದು ಡಾನ್ಸ್ ಆಗ್ಲಿ, ಬೇರೆ ಯಾವುದೇ ಒಂದು ಗೇಮ್ ತರ ಆಗ್ಲಿ, ತುಂಬಾ ಎನರ್ಜಿ ಇರುತ್ತೆ. ತುಂಬಾನೇ ಡೆಡಿಕೇಟೆಡ್, ಒನ್ ಆಫ್ ದ ಮೋಸ್ಟ್ ಡೆಡಿಕೇಟೆಡ್ ಕಂಟೆಸ್ಟೆಂಟ್ ನಮ್ಮಲ್ಲಿ. ಅವ್ರ ಜೊತೆ ನೀವು ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ಇಟ್ಸ್ ವೆರಿ ನೈಸ್. ಅಕ್ಕ ತಂಗಿ ಸಂಬಂಧ ಅದು ಇಟ್ಸ್ ವೆರಿ ಸ್ಪೆಷಲ್. ಸೊ ಬಹಳ ಅನ್ಯೋನ್ಯವಾಗಿದ್ದೀರಾ. ನಿಮಗೆ ಯಾರ ದೃಷ್ಟಿನೂ ಬೀಳದೇ ಇರಲಿ. ಅಂಡ್ ಈ ಹಂತದಲ್ಲಿ ನಿಮ್ಮ ಸಪೋರ್ಟ್ ರಶ್ಮಿಗೆ ಬಹಳ ಅಗತ್ಯ. ಅದನ್ನ ತುಂಬ ಹೃದಯದಲ್ಲಿ ಬಂದು ಮಾಡಿದ್ದು ನಮ್ಗೆಲ್ರಿಗೂ ಬಹಳ ಖುಷಿ ಆಯ್ತು ರಮ್ಯಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರಾಘು, ರಚಿತಾ, ಇಬ್ರು ಕ್ಯೂಟ್ ಸಿಸ್ಟರ್ಸ್ನ ನೋಡ್ತಿದ್ರೆ ನನಗೆ ನಮ್ಮ ಅಕ್ಕ ಮತ್ತೆ ನಾನು ತುಂಬಾನೇ ವಿಷಯಗಳಲ್ಲಿ ರಿಲೇಟ್ ಆಗ್ತಿದೆ. ನಾನು ಇನ್ಫ್ಯಾಕ್ಟ್ ಫಸ್ಟ್ ನೀವು ಹೇಳಿದಾಗ ನನಗೂ ಅನ್ಕೊಂಡಿರಲಿಲ್ಲ ಅವ್ರು ನಿಮ್ಮ ಅಕ್ಕ ಅಂತ. ಹಾನೆಸ್ಟ್ಲಿ ಇಟ್ಸ್ ಪ್ರಾಬಬ್ಲಿ ಬಿಕಾಸ್ ಆಫ್ ಹೈಟ್ ಅಂಡ್ ಫಿಸಿಕ್ ಅಂತ ಅನ್ಸುತ್ತೆ. ನಮ್ಮ ಮನೇಲೂ ಅಂದ್ರೆ 1 ಇಂಚ್ ಶಾರ್ಟ್ ಅನ್ಸುತ್ತೆ ಅವಳು. ನಂಗೆ ಗೊತ್ತಿಲ್ಲ, ಇವಾಗ ನೋಡ್ತಿದ್ರೆ ಬೈದ್ಬಿಡ್ತಾಳೆ, ನಾನೆಲ್ಲ 1 ಇಂಚ್ ಶಾರ್ಟ್ ನಿಮಗಿಂತ ಅಂತ. ಬಟ್ ನಾವ್ ಎಲ್ಲೇ ಹೋದ್ರೂ ಎಲ್ಲರೂ ಹೇಳೋದು ನಿಮ್ ತಂಗಿ ಬಂದಿಲ್ವಾ, ನಿಮ್ ತಂಗಿ ಹೇಗಿದ್ದಾರೆ. ಕೋಪ ಬರುತ್ತೆ ಅಂದ್ರೆ ಐ ಅಂಡರ್ಸ್ಟ್ಯಾಂಡ್. ನಾನು ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ, ಅದಕ್ಕೆ ಕನ್ನಡದಲ್ಲಿ ಹೇಳಕ್ಕೆ ಹೋಗಲ್ಲ. ಇವಳು ನನ್ನ ಸಿಸ್ಟರ್ ಅಷ್ಟೇ, ಮುಗ್ದೋಯ್ತು. ಅಕ್ಕನೂ ಬೇಡ, ತಂಗಿನೂ ಬೇಡ. ಸೇಮ್ ಥಿಂಗ್. ನೀವ್ ಏನೇನ್ ಹೇಳಿದ್ರು, ರಮ್ಯಾ ಅವ್ರು ಏನೇನ್ ಮಾತು ಹೇಳಿದ್ರಲ್ಲ ಅದಷ್ಟು ನಮ್ಮ ಅಕ್ಕ ನನಗೆ ಹೇಳ್ತಾಳೆ. ಶೀಸ್ ಅ ಸೆಕೆಂಡ್ ಮದರ್. ಆಮೇಲೆ ನನಗೊಳ್ದು ಅಕ್ಕ ಇದ್ದಂಗೆ ಹಂಗೆ. ಇನ್ನೊಂದು ಆ್ಯಡ್ ಮಾಡಿಲ್ಲ ಆಕ್ಚುಲಿ, ನೀವು ಅವರು ನಮ್ಮ ಅಕ್ಕ ಆ್ಯಡ್ ಮಾಡ್ತಾರೆ. ನೀನು ನನ್ನ ಅತ್ತೆ ತರ, ನಮ್ಮ ಅತ್ತೆ ಕೂಡ ಹಿಂಗೆ ನಿಂಗೆ ಕಾಟ ಕೊಡಲ್ಲ, ಅಷ್ಟು ಕಾಟ ಕೊಡ್ತೀಯ ನೀನು. ಅದನ್ನ ಅಮ್ಮ ಹೇಳ್ತಾರೆ. ಹೌದಾ? ಅಮ್ಮನ್ ಡೈಲಾಗ್. ಜನ್ಮದಲ್ಲಿ ನಮ್ಮ ಅತ್ತೆ ಆಗಿ ಹುಟ್ಟಿದ್ದೆ ಅನ್ಸುತ್ತೆ. ನಮ್ಮ ಮನೇಲಿ ನನ್ನ ತಂದೆ ಮತ್ತೆ ನಮ್ಮ ಅಕ್ಕ ಹೇಳ್ತಾರೆ, ಅಪ್ಪ ಹೇಳ್ತಿರ್ತಾರೆ ಅವಳ ಅತ್ತೆ ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ, ನೀನ್ ಯಾಕೆ ಅತ್ತೆ ತರ ಆಡ್ತೀಯ ಅವಳಿಗೆ, ಸ್ವಲ್ಪ ಯಾಕೆ ಇಷ್ಟೊಂದು ಆರ್ಡರ್ ಮಾಡ್ತೀಯ ಅವಳಿಗೆ ಅಂತ. ಬಟ್ ಸೀರಿಯಸ್ಲಿ ನೀವಿಬ್ರು ನೋಡಿದಾಗ ಅದನ್ಸ್ತು ನನಗೆ. ಆ್ಯಂಡ್ ಈ ಹಾಡು ಖಂಡಿತವಾಗ್ಲೂ ತುಂಬಾನೇ ಇಷ್ಟ ಆಗುವಂತ ಹಾಡು ಪ್ರತಿಯೊಬ್ರಿಗೂ. ನನ್ನ ಅಕ್ಕ ಅವಳ ವೆರಿ ಫಸ್ಟ್ ಪರ್ಫಾರ್ಮೆನ್ಸ್ ಸ್ಕೂಲಲ್ಲಿ ಕೊಟ್ಟಿದ್ದು ಇದೇ ಹಾಡಿಗೆ. ಅಪ್ಪ ಹೇಳ್ಕೊಟ್ಟಿದ್ದು ಮನೆಯಲ್ಲೇ ಅವಳಿಗೆ ಆ ಹಾಡು ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ತಂದೆನೆ. ಸೊ ಅವಾಗ ನೋಡ್ತಿದ್ದೆ. ಆ್ಯಂಡ್ ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಂದ್ರೆ ರಶ್ಮಿ ಆಪ್ತ ಮಿತ್ರ ಪಾತ್ರ ಮಾಡ್ದಾಗಿಂದ ಅದರದ್ದು ನಂಗೆ ನೀವು ನೋಡಿದಾಗೆಲ್ಲ ಈಗ ಸೌಂದರ್ಯನೇ ನೋಡ್ದಂಗೆ ಅನ್ಸುತ್ತೆ. ರಶ್ಮಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ, ತುಂಬಾ ಚೆನ್ನಾಗಿ ಮಾಡಿದ್ರಿ, ವಿತ್ ನೈಸ್ ಎಕ್ಸ್ಪ್ರೆಷನ್ಸ್. ಥ್ಯಾಂಕ್ ಯು. ಜಗಳ, ನಿಮ್ಮಿಬ್ರು ಲವ್ ಎಲ್ಲ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ರಚಿತಾ ಅವರೇ. ಆ್ಯಂಡ್ ರಶ್ಮಿ ಇಷ್ಟೊಂದು ಪ್ರೀತಿಸೋ ಅಕ್ಕ, ಇಂಥವ್ರ ಜೊತೆಲಿದ್ರೆ ಒಂಥರ ಜೀವನದಲ್ಲಿ ಎಂಥ ಕಷ್ಟಗಳು ಬಂದರೂ ಗೆದ್ಕೊಂಡು ಹೋಗ್ತಾ ಇರ್ಬೋದಲ್ವಾ, ಅಷ್ಟು ಪ್ರೀತಿಯನ್ನು ನಿಮಗೆ ದಾರೆ ಎರೆದಿದ್ದಾರೆ ಇವರು. ನಿಮ್ಮ ಅಕ್ಕ ನಿಮ್ಮ ಲೈಫಲ್ಲಿ ನಿಮ್ಗೆ ಎಷ್ಟು ಸ್ಪೆಷಲ್? ಎಷ್ಟು ಸ್ಪೆಷಲ್ ಅನ್ನೋದಕ್ಕಿಂತ ನಾನು ಯಾವತ್ತಿದ್ರೂ ಇವಳಿಗೆ ಗಾರ್ಡಿಯನ್. ನಾನು ಯಾವತ್ತಿದ್ರೂ ಅವಳಿಗೆ ಶೀಲ್ಡಾಗಿ ಯಾವತ್ತಿದ್ರೂ ಹಿಂಗೆ ಮುಂದೆನೇ ನಿಂತು ಅಭ್ಯಾಸ ನನಗೆ. ಚಿಕ್ಕ ವಯಸ್ಸಿಂದಾನು ಅಷ್ಟೇ, ಏನೇ ಆಗಲಿ ಅವಳಿಗೆ ಯಾರು ಬೈಬಾರ್ದು. ಅವಳಿಗೆ ಯಾರಾದರೂ ಬೈದ್ರೆ ನಾನು ಹೋಗಿ ಮುಂದೆ ನಿಲ್ತಿದ್ದೆ. ಇವಳಿಗೋಸ್ಕರ ನಾನು ಒಂಥರ ಹೇಗೆ ಅಂದರೆ ನನ್ನ ಲೈಫ್ನ ಕೂಡ ನಾನು ತ್ಯಾಗ ಮಾಡಬೇಕು ಅನ್ನೋ ಥರದ್ರಲ್ಲಿ ನಾನು ಇವಳಿಗೆ ಅಷ್ಟೊಂದು ನನ್ನ ಅಕ್ಕ ಅಂದರೆ ನನಗೆ ತುಂಬ ಇಷ್ಟ. ಬಿಕಾಸ್ ನಾನು ಕರಿಯರ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸಪೋರ್ಟ್ ಮಾಡಿದ್ದು ನನ್ನ ತಂದೆ ತಾಯಿ ಜೊತೆಗೆ ಇವಳು ಅಷ್ಟೇ. ನನ್ನ ಜೊತೆ ಲುಕ್ ಟೆಸ್ಟ್ಗೆ ಆಫೀಸಿಂದ ಕ್ವಿಟ್ ಮಾಡಿ ಸಡನ್ ಆಗಿ ಚೆನ್ನೈಗೆ ಹೋಗಬೇಕು ಅಂದಾಗೆಲ್ಲ ಆಫೀಸಿಂದ ಡೈರೆಕ್ಟಾಗಿ ಟ್ರೈನಲ್ಲಿ ನನ್ನ ಜೊತೆ ಬರ್ತಾಯಿದ್ಲು, ವಾಪಸ್ ಬಸ್ಸಲ್ಲಿ ಬರ್ತಿದ್ದು. ತುಂಬ ಸಲ ಲುಕ್ ಟೆಸ್ಟಲ್ಲಿ ಫೇಲ್ ಆದಾಗಲೂ ಅಷ್ಟೇ, ಎಲ್ಲ ಲುಕ್ ಟೆಸ್ಟಲ್ಲೂ ಇವಳು ನನ್ನ ಜೊತೆಗೆ ಇರ್ತಾಯಿದ್ಲು. ಹೇಳೋಕ್ಕಾಗಲ್ಲ, ಏನೇ ಬಂದರೂ ಫಸ್ಟು ಅಕ್ಕಂಗೆ ಹೋಗೋದು ಮೆಸೇಜು. ಈ ಥರ ಒಂದು ಕಾಲ್ ಬಂದಿದೆ, ಈ ಥರ ಒಂದು ಸೀರಿಯಲ್ ಬಂದಿದೆ, ಏನು ಮಾಡಲಿ. ಆಮೇಲೆ ನಾನು ಇವಳ ಇಂಟ್ಯೂಷನ್ಸ್ನ ನಾನು ತುಂಬ ನಂಬ್ತೀನಿ. ಇವಳ ಗಟ್ ಫೀಲಿಂಗ್ ಏನಿದೆ ಅದು ತುಂಬ ನಿಜವಾಗ್ಲೂ ಇವರಿಬ್ರು ಎಲ್ಲ ಅಕ್ಕ ತಂಗಿಯರಿಗೆ ಒಂದು ಆದರ್ಶ ಅಂತ ಹೇಳ್ಬೋದು. ನಿಮ್ಮ ಖುಷಿ ಹೀಗೆ ಇರಲಿ, ನಿಮ್ಮ ನಗು ಡಬಲ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಬಾಯ್ ಅಂತ ಮುದ್ದು ಮಗಳು ವಜ್ರ ಜೊತೆ ಹೆಜ್ಜೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ರೆಬಲ್ ರೇಮು ಹಾಗೂ ಅವರ ಮುದ್ದಿನ ಮಗಳು ವಜ್ರ. ಮಗಳು ಬಾಯಿ ತುಂಬ ಅಮ್ಮ ಅಂತ ಕರೆಯೋ ಕ್ಷಣ ತಾಯಿ ಮನಸ್ಸು ರೆಕ್ಕೆನೇ ಇಲ್ಲದೆ ಬಾನಾಚೆ ಹಾರೋ ಹಕ್ಕಿಯಾಗಿರುತ್ತೆ. ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಬಾಯಿ, ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ,
ಪುಟ್ಟ ಪುಟ್ಟ ಕಣ್ ಪುಟ್ಟ ಪುಟ್ಟ ಕಾಲ್, ನನ್ನ ಪುಟ್ಟ ಕಣ್ಣನ್ನ ಪುಟ್ಟ ಕಾಲ್, ಅಂಗೈಲಿದೆ ಆನಂದದ ಈ ಸೋಜಿಗ, ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು ಬಾಳ ತುಂಬ, ನಾನು ನನ್ನ ಕನಸು. ತಾಯಿ ಬೆಳೆದು ನಿಂತ ಮಗಳಿಗೆ ಕಾವಲಾಗಬೇಕಾಗಿಲ್ಲ, ಒಳ್ಳೆ ಸ್ನೇಹಿತೆಯಾಗಿದ್ರೆ ಸಾಕು. ಅಮ್ಮ AMMA. ಎ ಎಂದರೆ ಅವಳೆ, ಎಂ ಎಂದರೆ ಮನುಕುಲದ, ಎಂ ಎಂದರೆ ಮೊದಲ, ಎ ಎಂದರೆ ಅಮೃತ, ಅವಳೇ ಮನುಕುಲದ ಮೊದಲ ಅಮೃತ. ನನ್ನ ಕನಸಿನ ಕಾವಲಾಗಿನ ಸೃಷ್ಟಿ ಸುಗ್ಗಿಗೆ ಸಾಕ್ಷಿಯಾಗಿನ, ನನ್ನ ಕನಸಿನ ಕಾವಲಾಗಿನ ಸೃಷ್ಟಿ ಸುಗ್ಗಿಗೆ ಸಾಕ್ಷಿಯಾಗಿನ, ಗಳಿಗೆಗೆ ಚೂರು ಚಿಗುರೋ ಚಿಗುರು ಕಂಡು ತಣಿವೆ ನಾನು, ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ, ನನ್ನ ಪುಟ್ಟ ಕಣ್ಣನ್ನ ಪುಟ್ಟ ಕಾಯಿ, ಎದೆ ಮೇಲಿದೆ ಆನಂದದ ಈ ಸೋಜಿಗ, ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು ಬಾಳ ತುಂಬ, ನಾನು ನನ್ನ ಕನಸು. ಪ್ರಪಂಚಕ್ಕೆ ನಾವೊಬ್ರು ವ್ಯಕ್ತಿ ಅಷ್ಟೇ, ಆದರೆ ನನ್ನ ಮಗಳಿಗೆ ನಾನೇ ಪ್ರಪಂಚ. ನನ್ನ ಜೀವನಕ್ಕೆ ಮಿನುಗುವ ನಕ್ಷತ್ರದಂತೆ ಕಾಲಿಟ್ಟಿದ್ದು ನನ್ನ ಪ್ರಪಂಚ, ನನ್ನ ಮಗಳು ನನ್ನ ವಜ್ರ. ಪ್ರತಿ ಮಗುವಿನ ಮೊದಲ ಗುರು ಅಮ್ಮ. ಅಮ್ಮ ಅನ್ನೋ ಪದಕ್ಕೆ ಅರ್ಥ ಕೂಡ ತೋರಿಸಿದ್ರು ಈ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ. ಅವಳೇ ಮನುಕುಲದ ಮೊದಲ ಅಮೃತ ಅಂತ. ಎಷ್ಟು ನಿಜವಾದ ಮಾತಲ್ಲ ಇದು. ನಿಮ್ಮ ಜೀವನ, ನಿಮ್ಮ ಮಗಳ ಜೀವನದ ಪಿಕ್ಚರ್ಸ್ ನೋಡಿ ನಮ್ಮ ಮುಂದೆ ನಿಂತಾಗ ನಮ್ಗೊಂದ್ಸಲ ನಾವು ಇನ್ನೂ ಅಲ್ಲಿ ಹೋಗಿ ನಾವೆಲ್ಲ ನೋಡ್ತಾ ಇದೀವೇನೋ ಅನ್ನೋ ತರ ಫೀಲ್ ಇತ್ತು. ಮೊದಲನೇದಾಗಿ ಮತ್ತೆ ಥ್ಯಾಂಕ್ ಯು ಸೋ ಮಚ್, ಇಂಥ ಒಂದು ಬ್ಯೂಟಿಫುಲ್ ಮೂಮೆಂಟ್ ನಾನು ಕೊಟ್ಟಿದ್ದಕ್ಕೆ. ಬೇರೆ ಎಲ್ಲ ನನಗೆ ಗೊತ್ತಿಲ್ಲ, ಬಟ್ ನನ್ನ ಮಗಳ ಜೊತೆ ಪರ್ಫಾರ್ಮ್ ಮಾಡೋದು ಅದು ಖುಷಿನೇ ಬೇರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇದು ವಜ್ರ 3 ತಿಂಗಳು ಅವಳಿಗೆ ಅವಾಗ ತೆಗ್ದಿರೋ ಪಿಕ್ಕು. ಇದು 1 ವರ್ಷ ಆಗಿತ್ತು ಮಗುಗೆ. ಫಂಕ್ಷನ್ ಅದು, ಅಲ್ಲಿ ನಾನು ಹೇಗಿದ್ದೀನಿ ನೋಡಿ. ಅದನ್ನೇ ಹೇಳ್ತಾ ಇರೋದು, ಈ 3 ಪಿಕ್ಚರ್ ಅಲ್ಲಿ ಇವರು ಅಂತ ಅನ್ನಿಸ್ತಾನೆ ಇಲ್ಲ ಅಲ್ವಾ? ಲಾಸ್ಟ್ ಓನ್ಲಿ ರೋಸ್ ಪಿಕ್ಚರ್ಸ್ ಅಷ್ಟೇ. ಅದು 1 ವರ್ಷ ಆಗಿತ್ತು. ಇದು 2 ವರ್ಷದ ಬರ್ಡೇ ನಮ್ಮ ಅಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ದು. ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಅವಾಗ ಹೇಳೋದಲ್ಲ, ನಾನು ಆಚೆ ಬಂದ್ಬಿಟ್ಟಿದ್ದೆ. ಆಗ ಮನೇಲಿ ನೋಡ್ಕೊಳಕ್ ಯಾರು ಇರ್ಲಿಲ್ಲ ಅವಳನ್ನ. ಸೊ ರೆಕಾರ್ಡಿಂಗ್ ನಡೀತಾ ಇತ್ತು, ರೆಕಾರ್ಡಿಂಗ್ ಹೆಡ್ಫೋನ್ಸ್ ಹಾಕಿದೀನಿ, ರೆಕಾರ್ಡಿಂಗ್ ಅವಳನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲಿ. ಯಾಕಂದ್ರೆ ಯಾರು ಇರ್ಲಿಲ್ಲ ಮನೇಲಿ ನೋಡ್ಕೊಳಕ್ಕೆ. ಪಾಪ ಅದ್ ಬಂದು ಸುಮ್ನೆ ಕೂತಿರ್ತಾ ಇತ್ತು ಅಲ್ಲಿ ಆ ಪಿಕ್ಕದ ರೆಕಾರ್ಡಿಂಗ್. ಇದು ಅವಳ ಟೀನೇಜ್ ಎಂಟ್ರಿ, ಅದು 13th ಇಯರ್ ಬರ್ಡೇಗೆ. ಅದು ಮೆಮೊರೇಬಲ್ ಆಗಿರ್ಬೇಕು ಅಂತ ಎಲ್ಲಾನು ಅವ್ರ ಫ್ರೆಂಡ್ಸ್ನೆಲ್ಲ ಕರೆದು ಸೆಲೆಬ್ರೇಟ್ ಮಾಡಿದಂತ ಒಂದು ಪಿಕ್. ಅಂಡ್ ಅದು ಈ ತುಂಬಾ ರೀಸೆಂಟ್ ಒನ್. ಇದು ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ತೆಗ್ದಿದ್ ಪಿಕ್. ವೆರಿ ನೈಸ್, ವೆರಿ ನೈಸ್.
ಒಂಥರ ನಿಮ್ಮ ಮೆಮೊರೀಸ್ನೆಲ್ಲ ಇಲ್ಲಿ ಕ್ರಿಯೇಟ್ ಮಾಡ್ದಂಗಾಯ್ತು. ವರ್ಷದ ಪಿಕ್ಚರ್ಸು ಇದೆ, ಅಂದ್ರೆ ಒಂದೊಂದು ಮೈಲ್ ಸ್ಟೋನ್ ಪಿಕ್ಚರ್ಸ್ ಅಂತ ಹೇಳ್ಬೋದು. ಅದ್ಭುತವಾದಂತ ಸನ್ನಿವೇಶ ಇದು. ಜೋರಾದ ಚಪ್ಪಳೆ ಬರ್ಲಿ. ಅಂಡ್ ಡಾನ್ಸರ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿಬಡಿ. ವಜ್ರದಂತ ಮಗಳು ಈ ಬಂಗಾರಕ್ಕೆ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ ವಜ್ರ. ಅಂಡ್ ಇವತ್ತು ನೀವು ತಾಯಿ ಜೊತೆ ಇಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಪರ್ಫಾರ್ಮ್ ಮಾಡಿದ್ರಿ, ಹೇಗ ಅನಿಸ್ತು ನಿಮ್ಗೆ ವಜ್ರ? ತುಂಬಾ ಖುಷಿ ಆಗ್ತಿದೆ. ನಾನು ಫಸ್ಟ್ ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮ್ ಮಾಡಿರೋದು. ನಾನು ಯೂಶಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆಲ್ಲ ಹೋಗ್ತಿದ್ದೆ, ಬಟ್ ಅಮ್ಮ ಜೊತೆ ಅಂತ ಮಾಡಿದ್ದು, ಅದು ಈ ತರ ಒಂದು ಸ್ಟೇಜ್ ಅಲ್ಲಿ ಮಾಡೋದು, ಇಟ್ಸ್ ಅ ಬಿಗ್ ಥಿಂಗ್. ಇಟ್ಸ್ ಅ ವೆರಿ ಮೆಮೊರೇಬಲ್ ಡೇ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಇಷ್ಟು ವರ್ಷದಿಂದ ಅವರು ಎಷ್ಟು ಬರ್ಡೇಸ್ ಎಲ್ಲ ತೋರಿಸಿದ್ರಲ್ಲ ನನ್ನ ಬರ್ಡೇಗೆ ಅದು ಇದು ಅಂತ, ತುಂಬಾ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಬೇರೆ ತರಾನೇ ಸರ್ಪ್ರೈಸಸ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಇವತ್ತು ಈ ಸ್ಟೇಜ್ ಮೇಲೆ ನಾನು ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು. ಒಂದು ಚಿಕ್ಕ ಗಿಫ್ಟ್ ಇದೆ ನನ್ನ ಕಡೆಯಿಂದ. ಅವ್ರಿಗೆ ವಾಚ್ ಅಂದ್ರೆ ಹುಚ್ಚು. ಹೌದು, ವಾಚ್ ಅಂದ್ರೆ ಒಂದು ರಾಶಿ ಇದೆ ಕಲೆಕ್ಷನ್ಸ್ ಮನೇಲಿ. ಇದು ಅವ್ರಿಗೆ ತುಂಬಾ ಇಷ್ಟ. ಆಕ್ಚುಲಿ ಇದು ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೆ ತಗೋಬೇಕಂತ, ನಿಜವಾಗ್ಲು. ಖುಷಿಯಾಗಿರ್ಬೇಕು. ಇವಾಗ್ಲೂ ಅವ್ರ ಟೈಮ್ ಚೆನ್ನಾಗಿದೆ, ಮುಂದಕ್ಕೂ ಅವ್ರ ಟೈಮ್ ಯಾವಾಗ್ಲೂ ಹಿಂಗೆ ಖುಷಿಯಾಗಿ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ವಾಚೆ ಕೊಟ್ಟಿದ್ದೀನಿ. ಸೋ ಸ್ವೀಟ್. ಇಂಥ ಮಗಳಿದ್ಮೇಲೆ ಇನ್ನು ಚೆನ್ನಾಗಿರದೆ ಇರತ್ತೆ, ಎಲ್ಲ ಚೆನ್ನಾಗಿರುತ್ತೆ. ವೆರಿ ಸ್ವೀಟ್. ರಾಘು ಅವರೇ, ಈ ಮೂಮೆಂಟ್ ಹೇಗೆ ಅನಿಸ್ತು ನಿಮಗೆ? ಅವರಿಬ್ರು ಸ್ಟೇಜ್ ಮೇಲೆ ನೋಡಕ್ ಬಹಳ ಖುಷಿ ಆಗುತ್ತೆ. ರೇಮೋ ಅವರು ವಜ್ರ ಬಗ್ಗೆ ಪ್ರತಿ ಸಲ ಹೇಳ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ಏನೋ ಒಂದು ಗ್ಲೋ ಇರುತ್ತೆ. ಅಫ್ಕೋರ್ಸ್ ಇಲ್ಲಿ ಎಲ್ಲರೂ ಇದಾರಲ್ಲ, ಎಲ್ಲ ಅವರವರ ಮನೆಯವ್ರ ಜೊತೆ ಬಂದಿದ್ದಾರೆ, ಸಂಬಂಧ ಒಂದೇ ಇರುತ್ತೆ, ಅಮ್ಮ ಮಗಳು ಅಮ್ಮನೇ. ಆದ್ರೆ ಅದ್ರ ಹಿಂದೆ ಇರುವಂತ ಕಥೆ, ಅದ್ರ ಹಿಂದೆ ಇರುವಂತ ಅನುಭವಗಳು ಬೇರೆ ಬೇರೆನೆ ಇರುತ್ತೆ. ಆದ್ರೆ ಅದೆಲ್ಲ ಮರೆತು ಸ್ಟೇಜ್ ಮೇಲೆ ಇವತ್ತು ಡಾನ್ಸ್ ಮಾಡಿದ್ದಾರೆ ಅಂದ್ರೆ ಅವಳಿಗೋಸ್ಕರ ನಾನು, ನಮ್ಮ ಅಮ್ಮಗೋಸ್ಕರ ನಾನು ಡಾನ್ಸ್ ಮಾಡ್ತೀನಿ ಅಂತ ಆ ಒಂದು ಎಮೋಷನ್ ಇದೆಯಲ್ಲ. ಆಮೇಲೆ ಅದಕ್ಕೆ ಇವ್ರು ಚೂಸ್ ಮಾಡ್ಕೊಂಡಿರುವಂತ ಹಾಡುಗಳು ಒಂದೊಂದು ಅದ್ಭುತವಾದಂತಹ ಹಾಡುಗಳು. ಸೊ ಇವೆಲ್ಲ ಕ್ಷಣಗಳು ನಮ್ಮ ಜೀವನದಲ್ಲಿ, ನಮ್ಮ ಬದುಕುಗಳಲ್ಲಿ ಅವಾಗ ನಮ್ಮನ್ನ ತಲೆ ಮೇಲೆ ಹೊಡೆದು ಮುಂದೆ ಕಳಿಸ್ತಾ ಇರುತ್ತೆ. ಏನು ಆಗಿಲ್ಲ, ಜೀವನ ಚೆನ್ನಾಗಿದೆ, ನಮ್ ಜೊತೆ ನಮ್ಮ ಮನೆಯವರು ಇದ್ದಾರೆ, ನಮ್ಗೆ ಯಾರ ಆಶ್ರಯ ಇದೆಯೋ, ನಮ್ಗೆ ಯಾರ ಒಂದು ಬಾಂಧವ್ಯದವ್ರು ನಮ್ ಜೊತೆ ಇದ್ದಾರೆ, ಹೆದರ್ಕೋಬೇಡಿ ಅಂತ ಹೇಳಿ ಮುಂದೆ ಕಳಿಸುವಂತ ಕ್ಷಣಗಳಿವು. ಸೊ ಇವತ್ತು ಮತ್ತೊಮ್ಮೆ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಅಂತ ಒಂದು ಕ್ಷಣ ಅಮ್ಮ ಮಗಳ ಮಧ್ಯೆ ಸೃಷ್ಟಿಯಾಗಿದೆ. ತುಂಬಾ ಖುಷಿಯಾಗಿದೆ ಅವರಿಬ್ರು ನೋಡಕ್ಕೆ. ತುಂಬಾ ಮುದ್ದಾಗಿ ಕಾಣ್ತಾರೆ ಒಬ್ರಿಗೊಬ್ರು. ನೀವಿಬ್ರು ಹೀಗೆ ಸಂತೋಷವಾಗಿ ನಗನಗ್ತಾ ಜೀವನವನ್ನ ಗೆಲ್ತಾ ಹೋಗಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಗೆಲ್ಲೋದಕ್ಕೆ ರೇಮೋ ಇರೋದು. ಸೊ ರೇಮೋ ಮಗಳಿಗೆ ಬಹಳ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿತ್ತು, ಒಂಥರ ತುಂಬಾ ಲವಬಲ್ ಆಗಿತ್ತು ಕೊರಿಯೋಗ್ರಫಿ. ಅಂಡ್ ನಿಮ್ಮಿಬ್ರು ಕಾಸ್ಟ್ಯೂಮ್ ಕೋಆರ್ಡಿನೇಷನ್ ಅಷ್ಟೇ ಫೆಂಟಾಸ್ಟಿಕ್, ನೈಸ್ ಕಲರ್ ಆಲ್ಸೋ, ಫ್ಲೋರಲ್ ಅವರೇ ಏನ್ ಎಲ್ಲರೂ ಅಲ್ಲಿ ನೋಡಿದ್ರೆ ರಾಜ್ವಿ ಇದಕ್ಕೆ ಸಪೋರ್ಟ್ ಮಾಡಿ ಅವರೇ ಕಾಸ್ಟ್ಯೂಮ್ ಮಾಡಿ ಅವರೇ ಹೇರ್ ಸ್ಟೈಲ್ ಎಲ್ಲ ಅವರೇ ಇದ್ ಮಾಡ್ಕೊಂಡಿದ್ದು. ಇಲ್ಲಿ ನೋಡಿದ್ರೆ ವಾಟ್ ಇಸ್ ದಿಸ್ ಅಲ್ಲ, ಅವಳು ಬಿಡಲ್ಲ ಇಲ್ಲ ಅಂದ್ರೆ ಅದು ಅವಳಿಗೆ ಗೊತ್ತು ನಾನು ಹೆಂಗೆ ಪ್ಲೀಸ್ ಅಷ್ಟೇ. ಬಟ್ ದಿಸ್ ವಾಸ್ ಲೈಕ್ ಒಂಥರ ವೆರಿ ಹಾರ್ಟ್ ಟಚಿಂಗ್ ಪರ್ಫಾರ್ಮೆನ್ಸ್. ನಂಗೆ ತುಂಬಾನೇ ಇಷ್ಟ ಆಯ್ತು ಈ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ವೆರಿ ಪ್ಲೆಸೆಂಟ್, ಸೂಪರ್. ಅಂದ್ರೆ ಈ ಸಾಂಗ್ ನಾನು ತುಂಬಾ ಹೇಳಿದೆ, ನಾನು ಆಚೆ ಬಂದು ಟೈಮ್ ಅದು ಇವಳಿಗೆ ನಾನು ಒಬ್ಬೊಂಟಿಯಾಗಿರ್ತಾ ಇದ್ದೆ, ತುಂಬಾ ಲೋನ್ಲಿ ಫೀಲ್ ಮಾಡ್ತಾ ಇದ್ದೆ. ಬಟ್ ಇವಳು ಅತ್ತಾಗ ನಾನು ಅವಳ ನಗಿಸ್ಬೇಕಲ್ವಾ, ಅವಾಗ ಈ ಸಾಂಗ್ ನ ಹಾಡ್ತಾ ಇದ್ದೆ ಅವಳಂಗ್. ನಾನು ಆ ಕೈ ಗುಂಡಿಗಿತ್ತು ಹೋದು ಅವಾಗ, ಇವಾಗ ಹಿಂಗಿದೆ. ಅವಾಗ ಗುಂಡು ಪುಟ್ಟ ಕೈ ಪುಟ್ಟ ಬಾಯಿ ಅಂತ ಆ ಸಾಂಗ್ ನ ಹಾಡ್ಕೊಂಡು ನನ್ನ ಕಣ್ಣಲ್ಲಿ ನೀರ್ ಬರ್ತಿದ್ರು, ಅದನ್ನ ಹಾಡಿ ಅವಳಿಗೆ ಸಮಾಧಾನ ಮಾಡಿ ಮಲಗಿಸ್ತಾ ಇದ್ದೆ ನಾನು. ಸೊ ಈ ಸಾಂಗ್ ತುಂಬಾ ಹತ್ರ ಆಗುತ್ತೆ ನನಗೆ ಯಾವಾಗ್ಲೂ. ತುಂಬಾ ಹತ್ರ ಅಂತ ಹೇಳಿದ್ರಲ್ಲ ರಚ್ಚು, ಒಂದ್ ಎರಡೆರಡು ಸಾಲು ಈ ವೇದಿಕೆ ಮೇಲೆ ಇವ್ರು ಹಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ಇವತ್ತು ಅಳಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಟೈಮ್ ಚೆನ್ನಾಗಿದೆ ಅಂತ ವಾಚ್ ಎಲ್ಲ ಕೊಟ್ಟಿದ್ದಾರೆ, ನೀವು ಅಳಂಗಿಲ್ಲ. ತುಂಬಾ ಇಷ್ಟ ವಾಚ್. ವಂಡರ್ಫುಲ್. ಎಸ್. ಪುಟ್ಟ ಕೈ ಪುಟ್ಟ ಬಾಯಿ, ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ, ಪುಟ್ಟ ಕಣ್ ಪುಟ್ಟ ಕಾಲ್, ನನ್ನ ಪುಟ್ಟ ಕಣ್ ನನ್ನ ಪುಟ್ಟ ಕಾಲ್, ಅಂಗೈಲಿದೆ ಆನಂದದ ಈ ಸೋಜಿಗ, ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು ಬಾಳ ತುಂಬ, ನಾನು ನನ್ನ ಕನಸು
ನಾನು ಯೂಶಲಿ ಎಲ್ಲೂ ಅಳೋದಿಲ್ಲ, ಅಳು ಬರೋದಿಲ್ಲ ನನಗೆ, ಅಳೋದಿಲ್ಲ ಅಲ್ಲ ಅಳು ಬರೋದಿಲ್ಲ, ಬಟ್ ಇವತ್ತು ಯಾಕೋ ಗೊತ್ತಿಲ್ಲ. ಐ ಲವ್ ಯು ಮಾ. ತುಂಬ ಖುಷಿ ಆಯಿತು ನಂಗೆ ಇಲ್ಲಿ ಡ್ಯಾನ್ಸ್ ಮಾಡಿ, ಅದು ಮಮ್ಮಿ ಜೊತೆ ಫಸ್ಟ್ ಟೈಮ್. That's it. ಮಾತು ಬರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅಂಡ್ ರೆಮೋ, ಹೇಳಿ, ಮಗಳ ಜೊತೆ ನೀವು ಪರ್ಫಾರ್ಮ್ ಮಾಡಿದ್ದು ಈ ಕ್ಷಣ ನಿಮ್ಗೆ ಹೇಗೆ ಅನಿಸ್ತು? ನಾವು ಮನೇಲಿ ಸುಮ್ಮನೆ ತರಲೆ ಮಾಡ್ಕೊಂಡು ನಾನು ಅವಳಿಗೆ ರೇಗಿಸ್ತಾ ಇರ್ತೀನಿ. ಅವಳು ಡಾನ್ಸ್ ಮಾಡ್ತಾಳೆ, ಅವಳು ತುಂಬ ಇಷ್ಟ ಡಾನ್ಸ್ ಅಂದರೆ. ಸೊ ಅವ್ಳು ಮಾಡುವಾಗ ರೇಗಿಸ್ತಾ ಇರ್ತೀನಿ, ಮಧ್ಯೆ ಹೋಗಿ ನಾನು ತರಲೆ ಮಾಡೋದು ಆ ಥರ ಮಾಡ್ತಾ ಇರ್ತೀನಿ. ಬಟ್ ಇವತ್ತು ನನಗೆ ನಿಜವಾಗ್ಲೂ ನನಗೆ ಭಯ ಆಯ್ತು, ಯಾಕಂದರೆ ತುಂಬ ಒಳ್ಳೆ ವೇದಿಕೆ ಇದು. ಜೀ ಕನ್ನಡ ಯಾವತ್ತೂ ಅವ್ರ ವೇದಿಕೆ ಹೆಂಗಿರುತ್ತೆ ಅಂದರೆ, ಒಂದು ಕಲಾವಿದ ಹುಟ್ಟತಾನೆ ಇಲ್ಲಿಂದ. ನಾನು ತುಂಬ ವೇದಿಕೆಗಳಲ್ಲಿ ನೋಡಿದ್ದೀನಿ. ಇವತ್ತು ನನಗೇನಂದ್ರೆ ಒಂದ್ ಕಡೆ ಭಯ, ಇನ್ನೊಂದ್ ಕಡೆ ಪ್ರೌಡ್ನೆಸ್. ಈ ವೇದಿಕೆಯಲ್ಲಿ ನನ್ನ ಮಗಳು ಮೊದಲನೇ ಸಲ ಡಾನ್ಸ್ ಮಾಡ್ತಿದ್ದಾಳೆ, ಪರ್ಫಾರ್ಮ್ ಮಾಡ್ತಾಳೆ. ಅಂದ್ರೆ ಸಿಂಗಿಂಗ್ ಎಲ್ಲ ಅವಳು ತುಂಬಾ ಆಸೆ ಪಡೋದು ಡಾನ್ಸ್. ಸೊ ಅವಳಿಗೆ ಇಷ್ಟ, ಆ ಫೀಲ್ಡ್ ಇಷ್ಟ, ಅದನ್ನ ಮೊದಲನೇ ಸಲ ಇಲ್ಲಿ ಮಾಡ್ತಾ ಇದ್ದಾಳೆ. ಒಂದು ಭಯ, ಹೆಂಗ್ ಮಾಡ್ತಾಳೋ ಏನೋ ಅಂತ. ನನಗೆ ಇವತ್ತು ನನ್ನ ಟೆನ್ಷನ್ ಇರ್ಲಿಲ್ಲ, ಅವಳ ಟೆನ್ಷನ್ ಇತ್ತು. ಅದು ಪ್ರೌಡ್ ಏನಂತ ಹೇಳೋದಲ್ಲ, ಅದರಲ್ಲೂ ನೀವು ಹೇಳ್ದಂಗೆ ಅವರು ಡಾನ್ಸಿಂಗ್ ಸ್ಟಾರ್ಸ್ ಅವರಲ್ಲ. ಸೊ ಅವ್ರ ಮುಂದೆನೆ ಪರ್ಫಾರ್ಮ್ ಮಾಡೋದು ನಿಜವಾಗ್ಲೂ ಅದು ದೊಡ್ಡ ವಿಷಯನೇ. ನನಗೆ ತುಂಬಾ ಖುಷಿ, ಅದು ತುಂಬಾ 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 ಖುಷಿ ಆಗ್ತಿದೆ ಅಷ್ಟೇ, ಇನ್ನೇನು ಹೇಳೋಕ್ಕಿಲ್ಲ. ಥ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ರಿಗೂ. ಪ್ರತಿ ಸಲ ನನ್ನ ಈ ಪ್ರೀತಿ ನನ್ನ ಮಗಳ ಮೇಲೇನಿದೆ, ನನ್ನ ವಜ್ರ ಮೇಲೆ, ಎಲ್ಲ ನಮ್ಮ ಕಂಟೆಸ್ಟೆಂಟ್ಸ್ ಇರ್ಬೋದು, ನಮ್ಮ ಜಡ್ಜಸ್ ಇರ್ಬೋದು, ಪ್ರತಿಯೊಬ್ರು ನೀವಿರ್ಬೋದು, ಅಷ್ಟೇ ಆ ಪ್ರೀತಿ ನಾನು ಜಾಸ್ತಿ ಮಾಡಿಸ್ತಾ ಇದ್ದೀರಾ ನನ್ನ ಹತ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಮ್ಮಿಬ್ಬರ ಮೇಲೂ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಖಂಡಿತವಾಗ್ಲೂ ರೇಮೋ, ಹೀಗೆ ಅಮ್ಮ ಮಗಳು ಖುಷಿಯಾಗಿರಿ, ಯಾವ ದೃಷ್ಟಿನೂ ತಾಗದೆ ಇರ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ಪರ್ಫಾರ್ಮ್ ಮಾಡೋದಕ್ಕೆ ಯಾರು ಬರ್ತಾ ಇದ್ದಾರೆ ಕರಿಯಣ್ಣ? ಇಲ್ಲ ಶ್ವೇತು, ಒಂದೇ ಒಂದ್ ನಿಮಿಷ. ಏನಂದ್ರೆ ನಾನು ಕೋಟಿ ಗಟ್ಟಲೆ ಖರ್ಚು ಮಾಡಿ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಅಕಾಡೆಮಿನ ಸ್ಥಾಪನೆ ಮಾಡ್ಬಿಟ್ಟಿದ್ದೀನಿ. ಏನ್ ಜನ, ಅಯ್ಯೋ ನನಗ್ ಡ್ಯಾನ್ಸ್ ಕಲ್ಸ್ಕೊಡಿ, ಕುರಿಯವರೇ ಡ್ಯಾನ್ಸ್ ಕಲ್ಸ್ಕೊಡಿ ಅಂತ ತುಂಬಾ ಹಿಂದೆ ಬಿಟ್ಬಿಡಿ. ಸಾವಿರಾರು ಜನ ಈ ತರ ಕೂದಲು ಬಿಟ್ಟಿದ್ದಾರೆ. ನನ್ನ ಮೇಲೆ ಎಷ್ಟು ಪ್ರೀತಿ ಅಂತೀರಾ? ಈಗ ನನ್ನ ಅಕಾಡೆಮಿಗೆ ಒಬ್ರು ಬ್ರ್ಯಾಂಡ್ ಅಂಬಾಸಿಡರ್ ಬೇಕು. ಓ, ನಮ್ಮ ಜಡ್ಜಸ್ ಗಿಂತ ಬೇಕಾ? ಆ ಕಡೆ ನಮ್ಮ ಗೊಂಬೆ ರಚಿತಾರಾಮ್ ಅವರಿದ್ದಾರೆ, ಈ ಕಡೆ ನ್ಯಾಯದೇವರು ರಾಘು ಅವರಿದ್ದಾರೆ. ಅವ್ರಿಗಿಂತ ಟ್ಯಾಲೆಂಟೆಡ್ ಬೇಕಾ? ಈಗ ಏನಂತಂದ್ರೆ ನಮ್ಮ ಪ್ರೀತಿಯ ಜಡ್ಜಸ್ಗೆ ಒಂದು ಪುಟ್ಟ ಸವಾಲಪ್ಪ. ಸವಾಲೇನು ಅಂತ ಹೇಳ್ತೀನಿ, ದಯವಿಟ್ಟು ಇಬ್ರು ಸ್ಟೇಜ್ ಮೇಲೆ ಬನ್ನಿ ಪ್ಲೀಸ್. ನಮ್ಮ ಪ್ರೀತಿಯ ಜಡ್ಜಸ್ ಈಗ ವೇದಿಕೆ ಮೇಲೆ ಬಂದಿದ್ದಾರೆ. ಈ ಇಬ್ರು ಪ್ರೀತಿಯ ಜಡ್ಜಸ್ ಇದ್ರಲ್ಲ, ಇವರು ತುಂಬಾ ಒಳ್ಳೆ ಡಾನ್ಸರ್ಸ್, ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆಕ್ಚುಲಿ ಮಾಮೂಲಾಗಿ ಡಾನ್ಸ್ ಮಾಡೋದು ಎಲ್ಲ ಮಾಡ್ತೀವಿ ಅಲ್ವಾ, ಇದ್ರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಏನಂತಂದ್ರೆ ಮ್ಯೂಸಿಕ್ ಪ್ಲೇ ಆಗತ್ತೆ, ಆದ್ರೆ ನಮ್ಮ ಡಿಜೆ ಅವಾಗ ಒಂದ್ ಸ್ವಲ್ಪ ಮ್ಯೂಸಿಕ್ ನ ಸ್ಲೋ ಮಾಡ್ತಾರೆ. ಅವ್ರ ಮನ್ಸಿಗೆ ಇಷ್ಟ ಆದಾಗ ಸ್ವಲ್ಪ ಫಾಸ್ಟ್ ಮಾಡ್ತಾರೆ, ಫಾಸ್ಟ್ ಮಾಡಿ ಮತ್ತೆ ಸ್ಲೋ ಮಾಡ್ತಾರೆ, ಮತ್ತೆ ಫಾಸ್ಟ್ ಮಾಡ್ತಾರೆ. ನೀವು ಅದಕ್ಕೆ ಸಿಂಕ್ ಮಾಡಿ ಸ್ಟೆಪ್ ಹಾಕ್ಬೇಕು. ವೆರಿ ಸಿಂಪಲ್, ವೆರಿ ಸಿಂಪಲ್. ಓಕೆ, ಮ್ಯೂಸಿಕ್. ಸಿಕ್ಕಿದ ಕೆಲಸ ಒಗೆಯಾಸ್ಕೊಂಡ್ರೆ ದೋಸ್ತಾನು ಕೈ ಕೊಟ್ಟಿದ್ರೆ ಕ್ರಿಸ್ಮಸ್ ಫುಲ್ಲು ಲಾಸಾದ್ರೆ ಕ್ಯಾಪಲ್ಲಿ ಹಂಗೆ ವಯಸ್ಸಾದ್ರೆ ಮಾರಪ್ಪ ಸೆನ್ಸೇಷನ್ ಸೌಂಡ್.
ಸೂಪರ್ ಸೂಪರ್. ನಿಜವಾಗ್ಲೂ ಹೇಳ್ತೀನಿ, ಇದು ಇದು ನಮ್ಮ ಜಡ್ಜಸ್ ಎನರ್ಜಿ ಅಂತಂದ್ರೆ ಇಬ್ರು ಎಂಟರ್ಟೈನ್ಮೆಂಟ್ಗೆ ತಗ್ಗೋದೇ ಇಲ್ಲಪ್ಪ. ಇಬ್ರು ಒಬ್ಬರಿಗಿಂತ ಒಬ್ರು ಕಂಟಿನ್ಯೂಸ್ ಆಗಿ ಫುಲ್ 3 ಹಾಡುಗಳಿಗೆ ಫಾಸ್ಟ್ ಅಂದ್ರೆ ಫಾಸ್ಟ್, ಸ್ಲೋ ಅಂದ್ರೆ ಸ್ಲೋ, ಅಷ್ಟು ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡೋದು. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಇದು ಇವರಿಬ್ರು ಡಾನ್ಸ್ ಮೇಲೆ ಇಟ್ಟಿರುವಂತ ಪ್ರೀತಿ, ವೇದಿಕೆ ಮೇಲೆ ಇಟ್ಟಿರುವಂತ ಪ್ರೀತಿ. ಇವರಿಬ್ರಿಗೆ ಬರ್ಬೇಕು ಜೋರಾದ ಚಪ್ಪಾಳೆ. ಓ ಗಾಡ್, ನೀವಿಬ್ರು ಹೆಂಗೆ ಅಂದ್ರೆ ಆಕ್ಚುಲ್ ಕಾಂಪಿಟೇಷನ್ ಅಲ್ಲಿ ಇದೀವಿ ನಾವಿಬ್ರು ಅನ್ನೋ ತರ ಪರ್ಫಾರ್ಮ್ ಮಾಡಿದ್ರಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆಕ್ಚುಲಿ ಕಾಂಪಿಟೇಷನ್ ನನಗೆ ತುಂಬಾನೇ ಸೀರಿಯಸ್ ಆಗಿ ತಗೊಳ್ತೀನಿ. ನಾವು ರೇಸಲ್ಲಿ ಇದೀವಿ ಅಂತ ಗೊತ್ತಾದ್ಮೇಲೆ ಮೈ ಓನ್ಲಿ ಫೋಕಸ್ ಟು ರೀಚ್ ದ ಡೆಸ್ಟಿನೇಷನ್. ದಟ್ಸ್ ಇಟ್. ಇವರು ಸೀನಿಯರೋ ಜೂನಿಯರೋ ಕಾಂಪಿಟೇಷನ್ ಅಂತ ಬಂದಾಗ ಐ ಆಮ್ ದ ಬೆಸ್ಟ್, ಐ ಶುಡ್ ಡೂ ದ ಬೆಸ್ಟ್. ದಟ್ಸ್ ಇಟ್. ಎಲ್ಲ ಸಾಂಗ್ಸು ಒಂದರಿಗಿಂತ ಒಂದು ಜೋರಾಗಿದೆ ಹಾಡು. ಅಂಡ್ ನಾವಿಬ್ರು ಏನ್ ಮಾಡ್ತಿದೀವಿ ಅಂತ ಬಿಡಿ ಸಿ ಈಚ್ ಅದರ್ ಅನ್ಸುತ್ತೆ. ಡಾನ್ಸಿಂಗ್ ನನಗೆ ಗೊತ್ತಾಗ್ತಿದೆ, ನನ್ನ ಕಾಲು ಬರ್ತಿದೆ ಅಂತ ಹೋಗಿ ಕುತ್ಕೊಂಡ್ಬಿಟ್ಟೆ. ಒಂದ್ 5 ನಿಮಿಷ ಅಲ್ಲೇ ರೆಸ್ಟ್ ತಗೊಂಡು ಆಮೇಲೆ ವಾಪಸ್ ಬರೋಣ ಅಂತ. ಈ ಅಪ್ಪ ಪಲ್ಟಿ ಎಲ್ಲ ಹೊಡೆದ್ಬಿಟ್ಟು ಬರ್ತೀನಿ ಎನರ್ಜಿ ತಗೊಂಡು ಕುತ್ಕೊಂಡ್ಬಿಟ್ಟೆ. ಬಟ್ ಹಾನೆಸ್ಟ್ಲಿ ಆಸ್ ಐ ಟೋಲ್ಡ್ ಈಸ್ ಅ ವಂಡರ್ಫುಲ್ ಡಾನ್ಸರ್. ಇನ್ ಅ ವೆರಿ ಡಾನ್ಸ್ ಮ್ಯೂಸಿಕ್ ಅಂತ ಬಂತು, ಆಕ್ಟಿಂಗ್ ಅಂತ. ಐ ಥಿಂಕ್ ಆಕ್ಟಿಂಗ್, ಮ್ಯೂಸಿಕ್ ಅಂಡ್ ಡಾನ್ಸ್ ಹಿ ಈಸ್ ದ ಬೆಸ್ಟ್. ಕರೆಕ್ಟ್. ಅವ್ರನ್ನ ತುಂಬಾನೇ ಕಷ್ಟ ಕಾಂಪೀಟ್ ಮಾಡುವಂಥದ್ದು. ನಾ ಹೇಳಿಲ್ವಾ, ನೋಡಬಾರ್ದು ಇವ್ರನ್ನ, ನೋಡ್ಬಿಟ್ರೆ ಹುಚ್ಚರಾಗು ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ರೆ. ಇಟ್ ವಾಸ್ ರಿಯಲಿ ಫನ್. ಸರಿ, ಫೈನಲ್ ಅಲ್ಲಿ ಧೂಳು ಎಬ್ಬಿಸ್ಬಿಟ್ರಲ್ಲಪ್ಪ ಇಬ್ರು ಸೇರ್ಕೊಂಡು. ಗುರುಗಳೇ, ನೀವು ನಿಮಗೆ ನೀವೇ ಸಾಟಿ. ನನ್ನ ಅಹಂಕಾರನ ಮುರಿದು ಬಿಟ್ರಿ. ನಾನೇ ಅಂತ ಮೆರಿತಾ ನಿಮ್ಮ ನೋಡಿದ್ಮೇಲೆ ನಾನು ಶರಣಾಗ್ಬಿಟ್ಟೆ ನಿಮ್ಗೆ. ತುಂಬಾ ಚೆನ್ನಾಗಿತ್ತು. ವೆರಿ ವೆರಿ ಎಕ್ಸೈಟಿಂಗ್. ಸೆಮಿಫೈನಲ್ಸ್ ಅಲ್ಲಿ ಈ ತರ ಒಂದು ಚಟುವಟಿಕೆ ಇರುತ್ತೆ, ಈ ತರ ನಮ್ಮನ್ನ ನಾವು ತೊಡಗಿಸ್ಕೋಬಹುದು ಅಂತ ನಾನು ಕಲ್ಪನೆ ಕೂಡ ಮಾಡಿರ್ಲಿಲ್ಲ. ಅಂದ್ರೆ ಕೂತಿರ್ತೀವಿ, ಇಲ್ಲಿ ಬಂದು ಡಾನ್ಸ್ ಮಾಡ್ತೀವಿ, ಎಂಟರ್ಟೈನ್ಮೆಂಟ್ ಇರುತ್ತೆ, ಮಾತುಕತೆ ಆಗುತ್ತೆ, ಈ ತರಲೆ ತುಂಟತನ ಎಲ್ಲ ಇರುತ್ತೆ ಗೊತ್ತು. ಆದ್ರೆ ಇವತ್ತು ನಿಜವಾಗ್ಲೂ ಈ ವಾರ್ಡನ್ ಕೆಲ್ಸ ಸಿಗಾಕೋತೀನಿ ಅಂತ ಗೊತ್ತಿರ್ಲಿಲ್ಲ ನನಗೆ. ಬಟ್ ಆನ್ ಅ ಸೀರಿಯಸ್ ನೋಟ್, ಒನ್ ಆಫ್ ದ ಮೋಸ್ಟ್ ಗ್ರೇಸ್ಫುಲ್, ಟೆಕ್ನಿಕಲಿ ಸೌಂಡ್ ಡಾನ್ಸರ್. ಆ ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂದ್ರೆ ವಿತ್ ಡಾನ್ಸ್ ರಿಯಲಿ ರಿಯಲಿ ನೈಸ್. ಥ್ಯಾಂಕ್ ಯು. ಅಂದರೆ ಖುಷಿ ಆಯ್ತು ನನಗೆ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ದು ವೇದಿಕೆ ಮೇಲೆ. ಆ್ಯಂಡ್ ನಾನು ತುಂಬ ಮಜಾ ಮಾಡಿದೆ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ಶ್ವೇತಾ ಅವರೇ ಆ್ಯಂಡ್ ಪ್ರತಾಪಣ್ಣ, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇರಲಿ. ಒನ್ಸ್ ಅಗೇನ್ ಅಪ್ಪು ಅವರ ಹಾಡು ಡ್ಯಾನ್ಸ್ ಮಾಡಿದ್ವಿ ಅಂತ ಹೇಳಿ ನನಗೆ ಭಾಳ ಖುಷಿ. ಥ್ಯಾಂಕ್ ಯು. ನಮ್ಮ ಜಡ್ಜಸ್ ಸೀರಿಯಸ್ಲಿ ಸೂಪರ್ ಎನರ್ಜಿನ ಕೊಟ್ರಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಥ್ಯಾಂಕ್ ಯು. ನಮ್ಮ 10 ಕ್ವೀನ್ಗಳು 10 ಗೆಟಪ್ ಅಲ್ಲಿ ಇಲ್ಲಿಗೆ ಬಂದು 10 ಪಟ್ಟು ಮನರಂಜನೆಯನ್ನ ಎಲ್ರಿಗೂ ಕೊಟ್ಟಿದ್ದಾರೆ. ಅಲ್ಲಿ ಕತೆ ಇತ್ತು, ಸಂದೇಶ ಇತ್ತು, ಪ್ರೀತಿ ಇತ್ತು, ವಾತ್ಸಲ್ಯ ಇತ್ತು, ಸಾಧನೆಯ ಸೆಲೆಬ್ರೇಷನ್ಸ್ ಇತ್ತು, ಕುಣಿತ ಇಡೀ ಸೆಮಿಫೈನಲ್ ಹೇಗ್ ಕಳಿತು ಅಂತಾನೆ ಗೊತ್ತಾಗ್ಲಿಲ್ಲ ನಮ್ಮೆಲ್ರಿಗೂ. ಅದು ವಿಜಯ, ಅದು ಸಾರ್ಥಕತೆ. ಈಗ
ಈ ವಾರದ ಎಂಟರ್ಟೈನರ್ ಆಫ್ ದ ವೀಕ್ ಹಾಗೂ ಕ್ವೀನ್ ಆಫ್ ದ ವೀಕ್ ಯಾರಾಗ್ತಾರೆ ಅಂತ ನೋಡುವಂತ ಸಮಯ. ಮೊದಲಿಗೆ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಎಂಟರ್ಟೈನರ್ ಆಫ್ ದ ವೀಕ್ ಯಾರಾಗ್ತಾರೆ? ಎಂಟರ್ಟೈನರ್ ಆಫ್ ದ ವೀಕ್ ಕ್ಯಾಬಿ ಅಂಡ್ ಶರ್ಲಿ ಮೇಡಮ್. ಅಂಡ್ ಇವರಿಗೆ ಸಿಗ್ತಾ ಇದೆ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕ್ವೀನ್ ಆಫ್ ದ ವೀಕ್ ಯಾರಾಗ್ತಿದ್ದಾರೆ? ಕ್ವೀನ್ ಆಫ್ ದ ವೀಕ್ ರಶ್ಮಿ ಅಂಡ್ ರಮ್ಯಾ ಪ್ರಭಾಕರ್. ರಮ್ಯಾ ಪ್ರಭಾಕರ್ ಹಾಗೂ ರಶ್ಮಿ ಪ್ರಭಾಕರ್ ಅವರಿಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ಚೆಕ್ ಹಾಗೂ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಪರಿಶುದ್ಧ ಕಡಲೆ ಹಿಟ್ಟಿನೊಂದಿಗೆ ಮಾಡಲ್ಪಟ್ಟಿದೆ. ಮುಂದಿನ ವಾರ ಮೊಳಗಲಿದೆ ವಿಜಯದ ಕಹಳೆ ಗ್ರ್ಯಾಂಡ್ ಫಿನಾಲೆ. ಸೂಪರ್ ಕ್ವೀನ್ಗೆ ಪಟ್ಟಾಭಿಷೇಕ ನಡೆಯುತ್ತೆ. ಭೀಮಾ ಜ್ಯುವೆಲರ್ಸ್ ಕಡೆಯಿಂದ ಸಿಗ್ತಾ ಇರುವಂತ 11.5 ಲಕ್ಷ ಮೌಲ್ಯದ ಚಿನ್ನದ ಮಹಾ ಕಿರೀಟ ಯಾರ ಮುಡಿಗೇರಲಿದೆ? ಈ ವಿಜಯೋತ್ಸವ ಇಡೀ ಕರ್ನಾಟಕಕ್ಕೆ ಸಾಕ್ಷಿ ಆಗ್ತಾ ಇದೆ. ಪ್ರತಿ ಮಹಿಳೆಯರ ಸ್ವಾಭಿಮಾನವನ್ನ ಮೆರೆಸ್ತಾ ಇದೆ. ಮುಂದಿನ ವಾರ ಗ್ರ್ಯಾಂಡ್ ಫಿನಾಲೆ ಜೊತೆ ಗ್ರ್ಯಾಂಡ್ ಆಗಿ ನಮ್ಮ ಪ್ರೀತಿಯ ಜಡ್ಜಸ್ ಜೊತೆ ನಾನು ಹಾಗೆ ಕುರಿ ಪ್ರತಾಪ್ ನಿಮ್ಮನ್ನ ಸಿಗ್ತೇವೆ. ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಇದು ನಿಮ್ಮ ನೆಚ್ಚಿನ ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. Co-powered by Continental Malgudi Filter Coffee and Sadhguru Ayurveda Gram Floor Soap. Digital streaming partner ZEE5. ಮತ್ತೆ ಮುಂದಿನ ವಾರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸಿಗೋಣ.